ಎಲ್ರಿಗೂ ನಮಸ್ಕಾರ, ಶುಭ ದಿನ. PUC ಪರೀಕ್ಷೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆ ಆಗಿದೆ, ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ಯಾರೆಲ್ಲ ಈಗಲೇ ವಿಡಿಯೋ ನೋಡ್ತಾ ಇದ್ದೀರೋ ಹಲ್ಲುಜ್ಕೊಂಡು ನಿಮ್ಮ ಕಾಲೇಜಿಗೆ ರೆಡಿ ಆಗಬೇಕು. ಮರೀದೆ ಕಾಲೇಜಿಗೆ ಹೋಗಿ ಸಮಯ ಸಿಕ್ಕಾಗೆಲ್ಲ ವಿಡಿಯೋ ನೋಡ್ತಾ ಇರಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹಾಗೆ ನಮ್ಮ ಡೌಟ್ ಸೆಷನ್ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಅಲ್ಲಿ ಕೂಡ ನೀವು ಬರಬಹುದು. ಸೊ ಇವತ್ತೇನು ವಿಶೇಷನಪ್ಪ? ಇವತ್ತು ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಇವತ್ತು ನಾವು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟರ್ನ ಕ್ವಿಕ್ಕಾಗಿ ಸಮರೈಸ್ ಮಾಡಿ ಸಮರಿಯನ್ನು ನೋಡ್ತಾ ನಮ್ಮ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ 2020ರಿಂದ ಈಚೆಗೆ ನಡೆದಿರುವಂಥ ಎಕ್ಸಾಮಿನೇಷನ್ಗಳೇನಿದೆ KCET ಎಕ್ಸಾಮಿನೇಷನ್, ಅದರಲ್ಲಿ ಕೇಳಿರುವಂಥ ಕ್ವೆಶನ್ಸ್ಗಳು ಒಂದು 5 ವರ್ಷದ ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸರಿನಾ? ರೈಟ್. ಯಾರೆಲ್ಲ ಒನ್ ಶಾರ್ಟ್ ವಿಡಿಯೋನ ನೋಡಿಲ್ವೋ, ಬಯಾಲಜಿಕಲ್ ಕ್ಲಾಸಿಫಿಕೇಷನ್ದು ಒನ್ ಶಾರ್ಟ್ ವಿಡಿಯೋನ ಮೊದಲು ನೋಡಿಪ್ಪ. ಅದರಲ್ಲಿ ನಾವು ಇನ್ಡೆಪ್ತ್ ಅನಾಲಿಸಿಸ್ ಮಾಡಿದ್ವಿ. ಏನೇನು ಕಲಿಬೇಕು ಎಲ್ಲವನ್ನ ಇನ್ ಡೀಟೇಲ್ ನಾವಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಈ ಚಾಪ್ಟರ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀವಿ, ಕ್ವಿಕ್ಕಾಗಿ ಸಮರೈಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಸ್ವಲ್ಪ ಉದ್ದವಾಗಿರೋ ಚಾಪ್ಟರ್ ಆಗಿರೋದ್ರಿಂದ ಇನ್ ಡೀಟೇಲ್ ಹೋದರೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ತುಂಬ ಕ್ವಿಕ್ಕಾಗಿ ಸಮರೈಸ್ ಮಾಡಿ KCET ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡೋಣ. ಸರಿನಾ? ಸೊ ಇವತ್ತಿನ ಕಂಟೆಂಟ್ಸ್ ಏನಿದೆ ಅದೇ ನಾನು ಹೇಳಿದಾಗೆ ಮೊದಲು ನಾವು ಸಮ್ಮರಿಯನ್ನು ನೋಡಿಬಿಟ್ಟು ಆಮೇಲೆ ಒಂದು 5 ವರ್ಷದ KCET ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ವಿ. ಸೊ ನಿಮಗೆ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ದು ಹೆಸರು ಹಾಗೆ ಡೆಫಿನೇಷನ್ ಎಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಕ್ಲಾಸಿಫಿಕೇಷನ್ನ ನಾವು ದ ಲಿವಿಂಗ್ ವರ್ಲ್ಡ್ ಚಾಪ್ಟರ್ನಲ್ಲಿ ಕೂಡ ಕಲ್ತಿದ್ವಿ, ಹೌದಲ್ವಾ? ಮೊದಲು ನಾವು ಜೀವಿಗಳನ್ನು ಕ್ಲಾಸಿಫೈ ಮಾಡಲಿಕ್ಕೆ ಯಾವುದೇ ರೀತಿಯ ಸೈಂಟಿಫಿಕ್ ಮೆಥಡ್ಸ್ಗಳನ್ನು ಬಳಸ್ತಾ ಇರಲಿಲ್ಲ. ಸೈಂಟಿಫಿಕ್ ಕ್ಲಾಸಿಫಿಕೇಷನ್ ಅನ್ನೋದು ಮೊದಲಿರಲಿಲ್ಲ, ಹೌದಾ? ಹೀಗೆ ನಾವು ಕ್ಲಾಸಿಫಿಕೇಷನ್ನ ಹಿಸ್ಟ್ರಿಯನ್ನು ಹುಡುಕ್ತಾ ಹೋದರೆ ಮೊದಲ ಬಾರಿಗೆ ಜೀವಿಗಳನ್ನು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಕ್ಲಾಸಿಫೈ ಮಾಡಿದವರು ಯಾರಪ್ಪ? ಅವರು ನಮ್ಮ ಅರಿಸ್ಟಾಟಲ್ ಅವರು. ಇವರನ್ನ ನಮ್ಮ ಫಾದರ್ ಆಫ್ ಬಯಾಲಜಿ ಅಂತ ಹೇಳಿ ಕೂಡ ಕರಿತೇವೆ, ಹೌದಲ್ವಾ? ಇವ್ರು ಏನು ಮಾಡ್ತಾರೆ? ಅರಿಸ್ಟಾಟಲ್ ಅವರು ಜೀವಿಗಳನ್ನು 2 ಗುಂಪುಗಳಾಗಿ ವರ್ಗೀಕರಣ ಮಾಡ್ತಾರೆ, ಪ್ಲಾಂಟ್ಸ್ ಹಾಗೂ ಅನಿಮಲ್ಸ್ಗಳಂತ ಹೇಳಿ. ಯಾವುದರ ಆಧಾರದ ಮೇಲೆ? ಆ ಜೀವಿಗಳಲ್ಲಿ ಕಂಡು ಬರುವಂತಹ ಒಂದಷ್ಟು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ಗಳು. ಜೀವಿನ ಈಗ ನಾವು ಒಂದು ಜೀವಿಯನ್ನು, ಒಂದು ಆರ್ಗ್ಯಾನಿಸಮನ್ನು ನೋಡಿದ ತಕ್ಷಣ ಹೊರಗಡೆ ಹೇಗೆ ಕಾಣುತ್ತೆ ಅದನ್ನೇ ನಾವು ಮಾರ್ಫಾಲಜಿ ಅಂತ ಹೇಳಿ ಕರಿತೇವೆ. ಅದನ್ನು ಆಧಾರವಾಗಿಟ್ಕೊಂಡು ಅವ್ರೇನು ಮಾಡ್ತಾರೆ? ಪ್ಲಾಂಟ್ಸನ್ನು ಟ್ರೀಸ್, ಶ್ರಬ್ಸ್, ಹರ್ಬ್ಸ್ ಅಂತ ಹೇಳಿ 3 ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ, ಹೌದಾ? ಹರ್ಬ್ಸ್, ಶ್ರಬ್ಸ್, ಟ್ರೀಸ್, ಹೀಗೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲಕ್ಕೆ, ಕನ್ಫ್ಯೂಸ್ ಆಗಬಾರ್ದು, ಸರಿನಾ? ಅದಾದಮೇಲೆ ಅನಿಮಲ್ಸ್ಗಳನ್ನು, ಪ್ರಾಣಿಗಳನ್ನು 2 ಗುಂಪುಗಳಾಗಿ ಮತ್ತೆ ವರ್ಗೀಕರಣ ಮಾಡ್ತಾರೆ. ಯಾವ ಪ್ರಾಣಿಗೆ ಕೆಂಪು ರಕ್ತ ಇದೆ ಅಥವಾ ಯಾವುದಕ್ಕೆ ಇಲ್ಲ. ಈ ರೀತಿಯಾಗಿ ಕೆಂಪು ರಕ್ತ ಇರುವಂಥ ಪ್ರಾಣಿಗಳು, ಕೆಂಪು ರಕ್ತ ಇಲ್ಲದೆ ಇರುವಂಥ ಪ್ರಾಣಿಗಳಂತ ಹೇಳಿ 2 ಗುಂಪುಗಳಾಗಿ ಪ್ರಾಣಿಗಳನ್ನು ವಿಂಗಡಿಸ್ತಾರೆ. ಇದಾದ ನಂತರ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಸಿಸ್ಟಮನ್ನು ನಮ್ಮ ಕ್ಯಾರಲಸ್ ಲೀನಿಯಸ್ ಅವರು ಪ್ರಪೋಸ್ ಮಾಡ್ತಾರೆ. ಅವರು ಕೂಡ ಜೀವಿಗಳನ್ನು 2 ಕಿಂಗ್ಡಮ್ಗಳಾಗಿ ವಿಂಗಡಣೆ ಮಾಡ್ತಾರೆ, ಪ್ಲಾಂಟ್ ಕಿಂಗ್ಡಮ್ ಹಾಗೂ ಅನಿಮಲ್ ಕಿಂಗ್ಡಮ್ ಅಂತ ಹೇಳಿ. ಆದರೆ ಈ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಏನಿತ್ತಲ್ಲ, ಈ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಏನಿತ್ತಲ್ಲ, ಇದರಲ್ಲಿ ಸಾಕಷ್ಟು ಡ್ರಾಬ್ಯಾಕ್ಸ್ ಇತ್ತು, ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಹಾಗೆ ಇದು ಎಲ್ಲ ಜೀವಿಗಳನ್ನು ಸರಿಯಾಗಿ ವರ್ಗೀಕರಣ ಮಾಡಲಿಲ್ಲ. ಆ ಕಾರಣಕ್ಕಾಗಿ ಕ್ಲಾಸಿಫಿಕೇಶನ್ ಸಿಸ್ಟಮ್ಸ್ ಅನ್ನೋದು ಎವಾಲ್ವ್ ಆಗ್ತಾ 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಬಂತು. ಅದಾದಮೇಲೆ 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಂತು. ಅದಾದಮೇಲೆ 1969ನಲ್ಲಿ R.H. ವಿಟ್ಟೇಕರ್ ಅವರು 5 ಕಿಂಗ್ಡಮ್ ಕ್ಲಾಸಿಫಿಕೇಶನನ್ನು ಪ್ರಪೋಸ್ ಮಾಡ್ತಾರೆ, ಹೌದಾ? ಇಲ್ಲಿದ್ದಂಥ ಡ್ರಾಬ್ಯಾಕ್ಸ್ಗಳನ್ನು ನಮ್ಮ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಸಿಸ್ಟಮ್ನಲ್ಲಿ ಇದ್ದಂಥ ಕ್ಲಾಸಿಫಿಕೇಶನ್ಗಳನ್ನು ಗಮನದಲ್ಲಿಟ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅನ್ನೋದು ಇವಾಲ್ವ್ ಆಗಿದೆ ಅನ್ನೋದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು, ಸರಿನಾ? ಸೊ R.H. ವಿಟ್ಟೇಕರ್ ಅವರು ಒಂದಷ್ಟು ಫಂಡಮೆಂಟಲ್ ಕ್ರೈಟೀರಿಯಾಸ್ಗಳನ್ನು ಆಧಾರವಾಗಿಟ್ಕೊಂಡು ಅವರು ಎಲ್ಲ ಜೀವಿಗಳನ್ನು 5 ಕಿಂಗ್ಡಮ್ಗಳಲ್ಲಿ ವಿಂಗಡಣೆ ಮಾಡ್ತಾರೆ. ಅದು ಕಿಂಗ್ಡಮ್ ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಹಾಗೂ ಆನಿಮಲಿಯಾ, ಹೌದಾ? ಯಾವ ಕ್ರೈಟೀರಿಯಾವನ್ನು ಅವರು ಬಳಸಿದ್ರು ಮುಂದೆ ನೋಡ್ತಾ ಹೋಗೋಣ. ಇದಾದ ಮೇಲೆ ಕಾರ್ಲ್ ವೂಸ್ ಅನ್ನುವಂಥ ಇನ್ನೊಬ್ಬ ವಿಜ್ಞಾನಿ 6 ಕಿಂಗ್ಡಮ್ಗಳು ಅಥವಾ 3 ಡೊಮೇನ್ ಸಿಸ್ಟಮ್ ಅನ್ನು ಅವರು ಪ್ರಪೋಸ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ? ಈ ಕಿಂಗ್ಡಮ್ ಮೊನೆರಾ, ಈ ಬ್ಯಾಕ್ಟೀರಿಯಾದ ಕಿಂಗ್ಡಮ್ ಏನಿದೆಯಲ್ಲ, ಇದನ್ನ 2 ಗುಂಪುಗಳಾಗಿ ವರ್ಗೀಕರಣ ಮಾಡ್ತಾರೆ, ಆರ್ಕೆ ಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ ಅಂತ ಹೇಳಿ. ಸೊ ಹಾಗಾಗಿ ಈ 4 ಕಿಂಗ್ಡಮ್ಗಳು ಹಾಗೆ ಉಳ್ಕೊಂಡಿದೆ. ಆದರೆ ಬ್ಯಾಕ್ಟೀರಿಯಾ ಇನ್ನೆರಡಾಗಿ ಡಿವೈಡ್ ಆಗಿರೋದ್ರಿಂದ ಒಟ್ಟಾರೆ 6 ಕಿಂಗ್ಡಮ್ ಅಥವಾ ಈ ಪ್ರೋಕ್ಯಾರಿಯೋಟ್ಸ್ ಎಲ್ಲ ಒಂದು ಗುಂಪು. ಆ ಪ್ರೋಕ್ಯಾರಿಯೋಟ್ಸ್ನಲ್ಲಿ ಆರ್ಕೆ ಬ್ಯಾಕ್ಟೀರಿಯಾ, ಏನ್ಷಿಯಂಟ್ ಬ್ಯಾಕ್ಟೀರಿಯಾ ಒಂದು ಗುಂಪು,
ಯು ಬ್ಯಾಕ್ಟೀರಿಯಾ ಅಥವಾ ಟ್ರೂ ಬ್ಯಾಕ್ಟೀರಿಯಾ ಒಂದು ಗುಂಪಾಗಿ ಮಾಡಿ ಇನ್ನುಳಿದಂಥ ಯು ಕ್ಯಾರಿಯೋಟ್ಸ್ ಎಲ್ಲವನ್ನ ಕೂಡ ಅವರು ಯು ಕ್ಯಾರಿಯಾ ಅನ್ನೋ ಒಂದು ಡೊಮೈನಲ್ಲಿ ಗುರುತಿಸ್ತಾರೆ. ಹಾಗಾಗಿ ಇದನ್ನು ನಾವು 3 ಡೊಮೈನ್ ಸಿಸ್ಟಮ್ ಅಂತ ಹೇಳಿ ಕೂಡ ಕರಿತೇವೆ. ಇದರ ಕುರಿತಾಗಿ ನಮ್ಮ ಸಿಲೆಬಸ್ನಲ್ಲಿ ಹೆಚ್ಚಾಗಿ ಕೊಟ್ಟಿಲ್ಲ. ಆದರೆ ನಮಗೆ ಕಲಿಬೇಕಿರೋದೇನಪ್ಪ, ಈ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಹಾಗೂ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕುರಿತಾಗಿ ನಾವು ಹೆಚ್ಚಾಗಿ ಗಮನ ಕೊಡಬೇಕಾಗಿರೋದು. ಸರಿನಾ? ಮುಖ್ಯವಾಗಿ ಈ ಚಾಪ್ಟರ್ನಲ್ಲಿ ನಾವು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ನಲ್ಲಿರುವಂತಹ ಈ 3 ಕಿಂಗ್ಡಮ್ಗಳ ಕುರಿತಾಗಿ ಇನ್ ಡೀಟೇಲ್ಡ್ ಆಗಿ ಕಲಿತಾ ಇದ್ದೀವಿ. ಹೌದಾ? ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಪ್ರೋಟಿಸ್ಟಾ ಹಾಗೂ ಕಿಂಗ್ಡಮ್ ಫಂಗೈನ ಕುರಿತಾಗಿ ತುಂಬ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. ಆದರೆ ಕಿಂಗ್ಡಮ್ ಪ್ಲಾಂಟೆ ಮತ್ತು ಅನಿಮಲಿಯಾಗೆ ಇನ್ನೆರಡು ಸಪರೇಟ್ ಚಾಪ್ಟರ್ಸ್ ಇದೆ. ಅದರಲ್ಲಿ ಅವುಗಳ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ಕಲಿತಾ ಹೋಗ್ತೀವಿ. ಸರಿನಾ? ರೈಟ್. ಮುಂದೆ ಹೋಗ್ತಾ ಆರ್.ಎಚ್. ವಿಟ್ಟೇಕರ್ ಅವರು ಈ 5 ಕಿಂಗ್ಡಮ್ಗಳನ್ನು ಕ್ಲಾಸಿಫೈ ಮಾಡುವಾಗ ಬಳಸಿದಂಥ ಒಂದಷ್ಟು ಫಂಡಮೆಂಟಲ್ ಕ್ರೈಟೀರಿಯಾಸ್ಗಳನ್ನು ನಾನಿಲ್ಲಿ ಹೆಸರಿಸಿದ್ದೇನೆ. ಉದಾಹರಣೆಗೆ ಸೆಲ್ ಟೈಪ್ ಯಾವುದಾಗಿದೆ, ಸೆಲ್ ಟೈಪ್ ಅಂತ ಹೇಳಿದ್ರೆ ಅದು ಪ್ರೋಕ್ಯಾರಿಯೋಟಾ ಅಥವಾ ಯುಕ್ಯಾರಿಯೋಟಾ, ಆ ರೀತಿಯಲ್ಲಿ ನಾವು ನೋಡೋದಾದ್ರೆ ಸೆಲ್ ಟೈಪನ್ನು ನಾವು ಗಮನದಲ್ಲಿಟ್ಟುಕೊಂಡು ಕ್ಲಾಸಿಫೈ ಮಾಡೋದಾದ್ರೆ ಪ್ರೋಕ್ಯಾರಿಯೋಟ್ಸ್ ಆ್ಯಂಡ್ ಯುಕ್ಯಾರಿಯೋಟ್ಸ್ ಅನ್ನುವಂಥ 2 ರೀತಿಯ ಜೀವಿಗಳನ್ನು ನಾವು ಗಮನಿಸ್ಬೋದು. ಪ್ರೋಕ್ಯಾರಿಯೋಟ್ಸ್ ಯಾವುದಪ್ಪ, ಒಳ್ಳೆ ಅಂದರೆ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇಲ್ಲದೇ ಇರುವಂತಹ ಜೀವಿಗಳಿಗೆ ನಾವು ಪ್ರೋಕ್ಯಾರಿಯೋಟ್ಸ್ ಅಂತ ಹೇಳಿ ಕರಿತೇವೆ. ಯುಕ್ಯಾರಿಯೋಟ್ಸ್ಗಳಿಗೆ ಒಂದು ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಹಾಗೂ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ಗಳು ಆ ಸೆಲ್ನ ಒಳಗಡೆ ಇರುತ್ತವೆ ಅಂತ ಹೇಳಿದ್ರೆ ಅದನ್ನು ನಾವು ಯುಕ್ಯಾರಿಯೋಟ್ಸ್ ಅಂತ ಹೇಳಿ ಕರಿತೇವೆ. ಸೊ ಈ ಪ್ರೋಕ್ಯಾರಿಯೋಟ್ಸ್ನಲ್ಲಿ ಎಲ್ಲವುಗಳು ಕೂಡ ಯೂನಿಸೆಲ್ಯುಲಾರ್. ಹೌದಾ? ಮೋಸ್ಟ್ಲಿ ದೇ ಆಲ್ ಆರ್ ಯೂನಿಸೆಲ್ಯುಲಾರ್. ರೈಟ್? ಈ ಇಡೀ 5 ಕಿಂಗ್ಡಮ್ನಲ್ಲಿ ಪ್ರೋಕ್ಯಾರಿಯೋಟ್ ಯೂನಿಸೆಲ್ಯುಲರ್ ಪ್ರೋಕ್ಯಾರಿಯೋಟ್ಸ್ ಅಂತ ಬರೋದು ಮೊನೆರಾ ಒಂದೇನೆ. ಅರ್ಥ ಆಗ್ತಿದ್ದಿಲ್ಲಪ್ಪ? ಪ್ರೋಕ್ಯಾರಿಯೋಟ್ಸ್ ಅಂತ ಹೇಳಿ ಯಾವುದಿದೆ 5 ಕಿಂಗ್ಡಮ್ಗಳಲ್ಲಿ? ಕಿಂಗ್ಡಮ್ ಮೊನೆರಾ ಒಂದಿದೆ. ಸರಿನಾ? ಕಿಂಗ್ಡಮ್ ಮೊನೆರಾ. ರೈಟ್? ಆ್ಯಂಡ್ ಈ ಕಿಂಗ್ಡಮ್ ಮೊನೆರಾ ಏನಿದೆಯಲ್ಲಪ್ಪ, ಇದು ಮೆಟಬಾಲಿಕ್ ಇದು ತುಂಬ ವೈವಿಧ್ಯಮಯವಾದ ಮೆಟಬಾಲಿಕ್ ಡೈವರ್ಸಿಟಿಯನ್ನು, ಎಕ್ಸ್ಟೆನ್ಸಿವ್ ಮೆಟಬಾಲಿಕ್ ಡೈವರ್ಸಿಟಿಯನ್ನು ಇದು ತೋರಿಸುತ್ತೆ. ಅದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೆಲ್ ಟೈಪ್ ಆಯ್ತಾ? ಸೆಲ್ ಟೈಪ್ ಪ್ರೋಕ್ಯಾರಿಯೋಟ್ಸ್ ಕಿಂಗ್ಡಮ್ ಮೊನೇರಾವನ್ನು ಬಿಟ್ಟು ಇನ್ನು ಉಳಿದಂಥ 4 ಕಿಂಗ್ಡಮ್ ಏನಿದೆ, ಕಿಂಗ್ಡಮ್ ಪ್ರೋಟಿಸ್ಟಾ, ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಪ್ಲಾಂಟೆ, ಕಿಂಗ್ಡಮ್ ಅನಿಮಲಿಯಾ, ಇವೆಲ್ಲವುಗಳು ಕೂಡ ಯುಕ್ಯಾರಿಯೋಟ್ಸ್. ಹಾಗೆ ಬಾಡಿ ಆರ್ಗನೈಸೇಷನ್ ಸೆಲ್ಯುಲಾರ್ ಅಂದರೆ ಯೂನಿಸೆಲ್ಯುಲಾರ, ಮಲ್ಟಿಸೆಲ್ಯುಲಾರ, ಯಾವ ಲೆವೆಲ್ ಆಫ್ ಆರ್ಗನೈಸೇಷನ್ ಜೀವಿಗಳಲ್ಲಿ ಕಾಣಿಸುತ್ತೆ ಅನ್ನೋದು ಇನ್ನೊಂದು ಕ್ರೈಟೀರಿಯಾ. ಈಗ ಈ ಪ್ರೋಕ್ಯಾರಿಯೋಟ್ಸ್ ಏನಿದೆ ಅವೆಲ್ಲವುಗಳು ಕೂಡ ಯೂನಿಸೆಲ್ಯುಲಾರ್, ಮೋಸ್ಟ್ಲಿ ಯೂನಿಸೆಲ್ಯುಲಾರ್. ಹೌದಾ? ಹಾಗೆ ಈ ಯುಕ್ಯಾರಿಯೋಟ್ಸ್ಗಳೇನಿತ್ತಲ್ಲ ಇನ್ನು 4 ಕಿಂಗ್ಡಮ್ಗಳು, ಅದರಲ್ಲಿ ಒಂದಷ್ಟು ಯೂನಿಸೆಲ್ಯುಲಾರ್ ಇದೆ ನೋಡಿ. ಕಿಂಗ್ಡಮ್ ಪ್ರೋಟಿಸ್ಟಾ ಮೋಸ್ಟ್ಲಿ ಯೂನಿಸೆಲ್ಯುಲಾರ್. ಕಿಂಗ್ಡಮ್ ಪ್ರೋಟಿಸ್ಟಾವನ್ನು ಹೊರತುಪಡಿಸಿ ಇನ್ನುಳಿದಂಥ 3 ಕಿಂಗ್ಡಮ್ಗಳೇನಿದೆ ಅವೆಲ್ಲವುಗಳು ಕೂಡ ಮಲ್ಟಿಸೆಲ್ಯುಲಾರ್, ಸೆಲ್ಯುಲಾರ್ ಆರ್ಗನೈಸೇಷನ್ ವಿಷಯಕ್ಕೆ ಬಂದರೆ. ಸರಿನಾ? ಅದೇ ರೀತಿ ಸೆಲ್ ವಾಲ್ ಎಲ್ಲೆಲ್ಲಿದೆ? ಸೆಲ್ ವಾಲ್ ಮೊನೆರಾದಲ್ಲಿದೆಯಾ? ಹೌದು, ಸೆಲ್ ವಾಲ್ ಮೊನೆರಾದಲ್ಲಿದೆ. ಮತ್ತೆ ಪ್ರೋಟಿಸ್ಟಾದಲ್ಲಿದೆಯಾ? ಹೌದು, ಪ್ರೋಟಿಸ್ಟಾದಲ್ಲಿ ಕೂಡ ಇದೆ. ಮತ್ತೆ ಕಿಂಗ್ಡಮ್ ಫಂಗೈನಲ್ಲಿ ಇದೆಯಾ? ಕಿಂಗ್ಡಮ್ ಫಂಗೈನಲ್ಲಿ ಕೂಡ ಇದೆ. ಕಿಂಗ್ಡಮ್ ಪ್ಲಾಂಟೇನಲ್ಲಿ ಇದೆಯಾ? ಕಿಂಗ್ಡಮ್ ಪ್ಲಾಂಟೇನಲ್ಲಿ ಕೂಡ ಇದೆ. ಆದರೆ ಕಿಂಗ್ಡಮ್ ಅನಿಮಲ್ಸ್ಗಳಲ್ಲಿ ಸೆಲ್ ವಾಲ್ ಇರೋದಿಲ್ಲ. ನಮ್ಮ ಪ್ರೋಕ್ಯಾರಿಯೋಟ್ಸ್ ಅಥವಾ ನಮ್ಮ ಮೊನೆರಾದಲ್ಲಿ ಏನಿದೆ, ಇಲ್ಲಿ ಸೆಲ್ ವಾಲ್ ಅನ್ನೋದು ಪೆಪ್ಟಿಡೋಗ್ಲೈಕ್ ಅನ್ನುವಂಥ ಒಂದು ಕಾಂಪೊನೆಂಟಿಂದ ಆಗಲ್ಪಟ್ಟಿದೆ. ಹಾಗೆ ಪ್ರೋಟಿಸ್ಟಾದಲ್ಲಿ ಕೆಲವೊಂದು ಸೆಲ್ಸ್ಗಳಿಗೆ ಸೆಲ್ ವಾಲ್ ಇರೋದಿಲ್ಲ, ಕೆಲವೊಂದಕ್ಕೆ ಸೆಲ್ ವಾಲ್ಸ್ ಇರುತ್ತೆ. ಹೌದಾ? ಹಾಗೆ ಫಂಗೈಗೆ ಸೆಲ್ ವಾಲ್ ಇದೆ, ಖೈಟಿನಿಂದ ಮಾಡಿರುವಂಥ ಒಂದು ಸೆಲ್ ವಾಲ್ ಇದೆ. ಹಾಗೆ ನಮ್ಮ ಪ್ಲಾಂಟೆಗೆ ಸೆಲ್ಯುಲೋಸ್ ಇಂದ ಆಗಿರುವಂಥ ಒಂದು ಸೆಲ್ ವಾಲ್ ಇದೆ. ರೈಟಾ? ನಮ್ಮ ಅನಿಮಲ್ಸ್ಗೆ ಸೆಲ್ ವಾಲ್ಸ್ ಇರೋಲ್ಲ. ಹಾಗೆ ಮೋಡ್ ಆಫ್ ನ್ಯೂಟ್ರಿಷನ್ ವಿಷಯಕ್ಕೆ ಬಂದರೆ, ಈ ನಮ್ಮ ಮೊನೆರಾ ಏನಿದೆಯಲ್ಲ, ದೇ ಶೋ ಮ್ಯಾಕ್ಸಿಮಮ್ ಮೋಡ್ ಆಫ್ ನ್ಯೂಟ್ರಿಷನ್. ಕೆಲವೊಂದು ಆಟೋಟ್ರೋಪ್ಸ್ ಆಗಿರುತ್ತೆ, ಕೆಲವೊಂದು ಹೆಟಿರೋಟ್ರೋಪ್ಸ್ ಆಗಿರುತ್ತೆ. ಈ ಆಟೋಟ್ರೋಪ್ನ ವಿಷಯಕ್ಕೆ ಬಂದರೆ ಕೆಲವೊಂದು ಫೋಟೋಸಿಂಥೆಟಿಕ್ಕು, ಕೆಲವೊಂದು ಕೀಮೋಸಿಂಥೆಟಿಕ್ಕು. ಹಾಗೆ ಹೆಟಿರೋಟ್ರೋಪ್ನಲ್ಲಿ ಕೆಲವೊಂದು ಪ್ಯಾರಾಸೈಟಿಕ್ಕು, ಕೆಲವೊಂದು ಸ್ಯಾಪ್ರೋಫೈಟಿಕ್ಕು. ಈ ರೀತಿಯಾಗಿ ಎಲ್ಲ ರೀತಿಯ ಮೋಡ್ ಆಫ್ ನ್ಯೂಟ್ರಿಷನನ್ನು ನಾವಿಲ್ಲಿ ಮೊನೆರಾದಲ್ಲಿ ಗಮನಿಸ್ಬೋದು. ಅದೇ ನಮ್ಮ ಪ್ರೋಟಿಸ್ಟಾದಲ್ಲಿ ಅಲ್ಲಿ ಕೂಡ ನಿಮಗೆ ಕೆಲವೊಂದಷ್ಟು ಆಟೋಟ್ರೋಪ್ಸ್, ಕೆಲವೊಂದಷ್ಟು ಹೆಟೆರೋಟ್ರೋಪ್ಗಳು ಕಾಣಿಸಬಹುದು. ಸರಿನಾ? ಹಾಗೆ ಫಂಗೈನಲ್ಲಿರುವಂಥ ಎಲ್ಲ ಜೀವಿಗಳು ಕೂಡ ಮೋಸ್ಟ್ಲಿ ದೇ ಆಲ್ ಆರ್ ಹೆಟೆರೋಟ್ರೋಪ್ಸ್, ಸ್ಪೆಸಿಫಿಕಲಿ ಸ್ಯಾಪ್ರೋಫೈಟ್ಸ್ ಅಥವಾ ಪ್ಯಾರಾಸೈಟ್ಸ್ ಅಂತ ಹೇಳಿ ಕರಿತೇವೆ. ಸ್ಯಾಪ್ರೋಫೈಟ್ಸ್ ಅಂತ ಹೇಳಿದ್ರೆ ಈ ಕೊಳೆತಂತ ಡೆಡ್ ಅಂಡ್ ಡಿಕೇಯಿಂಗ್ ಮಟೀರಿಯಲ್ನಿಂದ ಆಹಾರವನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂತಹ ಜೀವಿಗಳು. ಹೌದಾ? ಕೊಳೆತಂತ ವಸ್ತುವಿನಿಂದ ಆಹಾರವನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂತಹ ಜೀವಿಗಳು. ಹಾಗೆ ಪ್ಲಾಂಟ್ಸು ದೇ ಆರ್ ಆಟೋಟ್ರೋಪಿಕ್, ಮೋಸ್ಟ್ಲಿ ಆಟೋಟ್ರೋಪಿಕ್. ಒಂದಷ್ಟು ಎಕ್ಸಾಂಪಲ್ಸ್ಗಳು ಕೂಡ ಇದೆ ಹೆಟೆರೋಟ್ರೋಪ್ಸು ಹಾಗೆ ಪ್ಯಾರಾಸೈಟ್ಸ್ಗೆ. ಸರಿನಾ? ವೀನಸ್ ಫ್ಲೈ ಟ್ರಾಪ್ ಆಗಿರ್ಬೋದು, ಕಸ್ಕುಟ ಆಗಿರಬಹುದು. ಅದರ ಎಕ್ಸಾಂಪಲ್ಸ್ಗಳು ನಿಮಗೆ ಆಗಲೇ ಗೊತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒನ್ ಶಾರ್ಟ್ನಲ್ಲಿ ಇನ್ ಡೀಟೇಲ್ ಆಗಿ ನಾವು ಕಲ್ತಿದ್ದೀವಿ ಕೂಡ. ಸೊ ಪ್ಲಾಂಟ್ಸ್ಗಳೆಲ್ಲವುಗಳು ಕೂಡ ಆಟೋಟ್ರೋಪ್ಸ್, ಸ್ಪೆಸಿಫಿಕಲಿ ಫೋಟೋಟ್ರೋಪಿಕ್ ಇನ್ ನೇಚರ್, ಸೂರ್ಯನ ಬೆಳಕನ್ನು ಬಳಸ್ಕೊಂಡು ಆಹಾರವನ್ನು ಸಿಂಥಸೈಸ್ ಮಾಡುತ್ತವೆ. ಅನಿಮಲ್ಸ್ಗಳು ಪ್ಯೂರ್ ಹೆಟಿರೋಟ್ರೋಪ್ಸ್, ಹೋಲೋಜೋಯಿಕ್ ನ್ಯೂಟ್ರಿಷನ್ ಅನ್ನು ತೋರಿಸುತ್ತವೆ. ಅಂತ ಹೇಳಿದ್ರೆ ಇನ್ನೊಂದು ಜೀವಿಯ ಮೇಲೆ ತಾವು ಡಿಪೆಂಡ್ ಆಗಿದೆ. ಆ ಆಹಾರವನ್ನು ತಾನು ತಿಂದು
ಆಮೇಲೆ ಡೈಜೆಸ್ಟ್ ಮಾಡ್ಕೊಳ್ಳುವಂಥದ್ದು ಅನಿಮಲ್ಸ್ಗಳಲ್ಲಿ ಕಾಣುತ್ತೆ. ಹಾಗಾಗಿ ಅದನ್ನು ನಾವು ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಈ ರೀತಿಯಾಗಿ 5 ಕಿಂಗ್ಡಮ್ಗಳಲ್ಲಿ ಕಂಡುಬರುವಂಥ ಒಂದಷ್ಟು ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನಾವಿವಾಗ ಕಲ್ತ್ಕೊಂಡ್ವಿ. ಸೊ ಅದೇ ರೀತಿ ಒಂದೊಂದಾಗಿ ಕ್ಯಾರೆಕ್ಟರ್ಸ್ಗಳನ್ನು ಈ ಎಲ್ಲ ಕಿಂಗ್ಡಮ್ಗಳ ಕ್ಯಾರೆಕ್ಟರ್ಸ್ಗಳನ್ನು ಈಗ ಕಲಿತಾ ಹೋಗೋಣ. ಕಿಂಗ್ಡಮ್ ಮೊನೇರಾದಲ್ಲಿರುವಂಥ ಸೋಲ್ ಆರ್ಗ್ಯಾನಿಸಮ್ಸ್ ಯಾವುದು? ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾದ ಒಳಗಡೆ ಒಂದು ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರೋಲ್ಲ, ಬದಲಿಗೆ ಜಸ್ಟ್ ಒಂದು ನೇಕೆಡ್ ನ್ಯೂಕ್ಲಿಯರ್ ಅಥವಾ ನೀವು ಏನು ಹೇಳ್ತೀರಿ ನ್ಯೂಕ್ಲಿಯಾಯ್ಡ್ ಅನ್ನುವ ಒಂದು ಪದವನ್ನು ನಾವು ಬಳಸ್ತೇವೆ. ನೀವು ಪ್ರೊಕ್ಯಾರಿಯೋಟ್ ಸ್ಟ್ರಕ್ಚರನ್ನು ಈಗಾಗಲೇ ಕಲ್ತಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಬ್ಯಾಕ್ಟೀರಿಯಾದ ಒಳಗಡೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ, ಹೌದಾ? ಆ ಜೆನೆಟಿಕ್ ಮಟೀರಿಯಲ್ ಏನಿದೆ, ಆ ನ್ಯೂಕ್ಲಿಕ್ ಮಟೀರಿಯಲ್ ಏನಿದೆ, ಅದು ಆ ಸೈಟೋಪ್ಲಾಸಮ್ನಲ್ಲಿ ಸ್ಕ್ಯಾಟರ್ ಆಗಿರುತ್ತೆ. ಮೋಸ್ಟ್ಲಿ ಅದು ಸರ್ಕ್ಯುಲರ್ ಫಾರ್ಮ್ನಲ್ಲಿರುವಂಥ DNA ಆಗಿರುತ್ತೆ. ಓಕೆನಾ? ಹಾಗೆ ಮೆಂಬ್ರೇನ್ ಬೌಂಡ್ ಸೆಲ್ಸ್ ಯಾವುದೂ ಇರೋಲ್ಲ. ಹಾಗೆ ಕೆಲವೊಮ್ಮೆ ಫ್ಲಾಜೆಲ್ಲ ಇರುತ್ತೆ. ಫ್ಲಾಜೆಲ್ಲ ಇದ್ದಾಗ ಬ್ಯಾಕ್ಟೀರಿಯಾ ಮೂವ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ಆ ಹೊರಪದರದಲ್ಲಿ ಪಿಲ್ಲೈಗಳಿರುತ್ತವೆ, ಬ್ಯಾಕ್ಟೀರಿಯಾ ಅಟ್ಯಾಚ್ಮೆಂಟ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ನಮಗೆಲ್ಲ ಗೊತ್ತಿರೋ ಹಾಗೆ ಕಿಂಗ್ಡಮ್ ಮೊನೇರಾ ಹೆಚ್ಚಿನ ಮೆಟಬಾಲಿಕ್ ಡೈವರ್ಸಿಟಿಯನ್ನು ಅದು ತೋರಿಸುತ್ತೆ, ಹೌದಲ್ವಾ? ರೈಟ್. ಮೋಸ್ಟ್ಲಿ ಹೆಟೆರೋಟ್ರೋಪ್ಸ್ ಆಗಿರ್ಬೋದು, ಹಾಗೆ ಪ್ಯಾರಾಸೈಟ್ಸ್ ಆಗಿರಬಹುದು, ಕೆಲವೊಂದು ಸ್ಯಾಪ್ರೋಫೈಟ್ಸ್ ಕೂಡ ಆಗಿದೆ, ಕೆಲವೊಂದು ಆಟೋಟ್ರೋಪ್ಸ್ ಕೂಡ ಆಗಿದೆ. ಈಗ ಬ್ಯಾಕ್ಟೀರಿಯಾವನ್ನು ನಾವು ಶೇಪ್ನ ಆಧಾರದ ಮೇಲೆ, ಅದರ ರಚನೆಯ ಆಧಾರದ ಮೇಲೆ ಕ್ಲಾಸಿಫೈ ಮಾಡೋದಾದರೆ ಒಟ್ಟು 4 ಮೇಜರ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾಗಳನ್ನು ನಾವಿಲ್ಲಿ ಗುರುತಿಸಬಹುದು. ಸರ್ಕ್ಯುಲರ್ ಶೇಪ್ನಲ್ಲಿದ್ದರೆ ಕಾಕೈ ಈಸ್ ಪ್ಲೂರಲ್, ಕಾಕಸ್ ಈಸ್ ಸಿಂಗ್ಯುಲರ್. ರಾಡ್ ಶೇಪ್ನಲ್ಲಿ ಇದ್ದರೆ ಬ್ಯಾಸಿಲೈ, ಸ್ಪೈರಲ್ ಶೇಪ್ನಲ್ಲಿ ಇದ್ದರೆ ಸ್ಪೈರಿಲಾ, ಕಾಮಾ ಶೇಪ್ನಲ್ಲಿ ಇದ್ದರೆ ವಿಬ್ರಿಯೋ. ಸೊ ಈ ರೀತಿಯಾಗಿ ಬೇಸ್ಡ್ ಆನ್ ಶೇಪ್ಸ್ ಬ್ಯಾಕ್ಟೀರಿಯಾಗಳನ್ನು ನಾವು ಈ 4 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದೇವೆ. ರೈಟ್. ಸೊ ಈಗ ಬ್ಯಾಕ್ಟೀರಿಯಾದಲ್ಲಿ ಇರುವಂಥ ಮೇಜರ್ ಗ್ರೂಪ್ಸ್ ಆಫ್ ಆರ್ಗ್ಯಾನಿಸಮ್ಸನ್ನು ನಾವು ಗಣನೆಗೆ ತಗೊಂಡ್ರೆ, ಬ್ಯಾಕ್ಟೀರಿಯಾದಲ್ಲಿರುವಂಥ ಜೀವಿಗಳು ಒಟ್ಟು 2 ಮೇಜರ್ ಗುಂಪುಗಳಾಗಿ ಇಲ್ಲಿ ವಿಂಗಡಣೆ ಆಗುತ್ತೆ ನೋಡಿ. ಆರ್ಖೆ ಬ್ಯಾಕ್ಟೀರಿಯಾ, ಏನ್ಷಿಯಂಟ್ ಬ್ಯಾಕ್ಟೀರಿಯಾ, ಹಾಗೂ ಯು ಬ್ಯಾಕ್ಟೀರಿಯಾ ಅಂತ ಹೇಳಿ. ಯು ಬ್ಯಾಕ್ಟೀರಿಯಾವನ್ನು ನಾವು ಟ್ರೂ ಬ್ಯಾಕ್ಟೀರಿಯಾ ಅಂತ ಹೇಳಿ ಕರಿತೇವೆ. ಸರಿನಾ? ಈ ಆರ್ಖೆ ಬ್ಯಾಕ್ಟೀರಿಯಾ ಏನಿದೆಯಲ್ಲಪ್ಪ, ಈ ಆರ್ಖೆ ಬ್ಯಾಕ್ಟೀರಿಯಾವನ್ನು ತುಂಬ ಎಕ್ಸ್ಟ್ರೀಮ್ ಹ್ಯಾಬಿಟೆಟ್ಸಲ್ಲಿ ನಾವು ಗುರುತಿಸಬಹುದು. ತುಂಬ ಹೀಟ್ ಇರುವಂಥ ಜಾಗದಲ್ಲಿ, ತುಂಬ ಆ್ಯಸಿಡ್ ಇರುವಂಥ ಜಾಗದಲ್ಲಿ, ಮತ್ತು ನಮ್ಮ ರೂಮಿನೆಂಟ್ಸ್ಗಳ ಗಟ್ನಲ್ಲಿ, ಹಾಗೆ ಈ ರೀತಿಯಾದ ಎಕ್ಸ್ಟ್ರೀಮ್ ಏರಿಯಾಸ್ ಅಥವಾ ಎಕ್ಸ್ಟ್ರೀಮ್ ಹ್ಯಾಬಿಟೆಟ್ಸ್ ಏನಿದೆ ಅಲ್ಲೆಲ್ಲ ನಮಗೆ ಈ ಆರ್ಖೆ ಬ್ಯಾಕ್ಟೀರಿಯಾ ಕಾಣಿಸುತ್ತೆ. ಸರಿನಾ? ಹಾಗಾಗಿ ಇವು ಮೋಸ್ಟ್ಲಿ ಈ ರೀತಿಯಾದ ಬ್ಯಾಕ್ಟೀರಿಯಾಗಳಿಂದನೇ ಉಳಿದಂಥ ಬ್ಯಾಕ್ಟೀರಿಯಾಗಳು, ಉಳಿದ ಜೀವಿಗಳು ಎವಾಲ್ವ್ ಆಗಿರಬಹುದು ಅನ್ನೋ ಒಂದು ಅಂದಾಜು ಕೂಡ ಇದೆ. ಹಳೆಯ ಬ್ಯಾಕ್ಟೀರಿಯಾಗಳು, ಆನ್ಷಿಯಂಟ್ ಬ್ಯಾಕ್ಟೀರಿಯಾಗಳು. ಸೊ ಈ ಹ್ಯಾಲೋಫೈಲ್ಸ್ ಏನಿದೆಯಲ್ಲ, ಹ್ಯಾಲೋಫೈಲ್ಸ್ ವಿಚ್ ಕ್ಯಾನ್ ಟಾಲರೇಟ್ ಎಕ್ಸ್ಟ್ರೀಮ್ ಸಾಲ್ಟ್ ಕಾನ್ಸಂಟ್ರೇಷನ್, ಎಕ್ಸ್ಟ್ರೀಮ್ ಸಾಲ್ಟ್ ಇರುವಂಥ ಏರಿಯಾದಲ್ಲಿ ಬದುಕ್ತಾ ಇದ್ರೆ ಅದು ಹ್ಯಾಲೋಫೈಲ್ಸ್. ಎಕ್ಸ್ಟ್ರೀಮ್ ಹೀಟ್ ಮತ್ತು ಎಕ್ಸ್ಟ್ರೀಮ್ ಆ್ಯಸಿಡನ್ನು ತಡ್ಕೊಂಡು ಎಕ್ಸ್ಟ್ರೀಮ್ ಹ್ಯಾಬಿಟೆಟ್ಸ್ ಅಂತ ಹೇಳಿದರೆ ಎಕ್ಸ್ಟ್ರೀಮ್ ಹೀಟ್ ಹಾಗೂ ಎಕ್ಸ್ಟ್ರೀಮ್ ಆ್ಯಸಿಡ್ ಇರುವಂಥ ಜಾಗಗಳಲ್ಲಿ ಬದುಕುವಂತಹ ಜೀವಿಗಳು, ಬದುಕುವಂತಹ ಬ್ಯಾಕ್ಟೀರಿಯಾಗಳೇನಿದೆ ಅವು ಥರ್ಮೋಅಸಿಡೋಫೈಲ್ಸ್. ಥರ್ಮೋ ಹೀಟ್ ಅಲ್ವಾ, ಆ್ಯಸಿಡ್ ಅಸಿಡೋಫೈಲ್ಸ್. ಮೀಥೇನ್ ಜನರೇಟಿಂಗ್ ಬ್ಯಾಕ್ಟೀರಿಯಾ ಏನಿದೆಯಲ್ಲ ಅದನ್ನು ನಾವು ಮೆಥೆನೋಜನ್ಸ್ ಅಂತ ಹೇಳಿ ಕರಿತೇವೆ. ಪ್ರೆಸೆಂಟ್ ಇನ್ ಪ್ಯಾಡಿ ಫೀಲ್ಡ್ಸ್ ಹಾಗೂ ಇನ್ ರೂಮಿನೆಂಟ್ಸ್. ಸರಿನಾ? ಮೀಥೇನ್ ಫಾರ್ಮ್ ಮಾಡಲಿಕ್ಕೆ ಅಥವಾ ಬಯೋಗ್ಯಾಸ್ ಫಾರ್ಮ್ ಮಾಡಲಿಕ್ಕೆ ಈ ಮೆಥೆನೋಜನ್ ಸಹಾಯ ಮಾಡುತ್ತೆ. ಹಾಗೆ ಯು ಬ್ಯಾಕ್ಟೀರಿಯಾವನ್ನು ನಾವು ಟ್ರೂ ಬ್ಯಾಕ್ಟೀರಿಯಾ ಅಂತ ಹೇಳಿ ಕರಿತೇವೆ. ಇದರಲ್ಲಿ ನಾವು ಮುಖ್ಯವಾಗಿ ಸಯನೋ ಬ್ಯಾಕ್ಟೀರಿಯಾದ ಕುರಿತಾಗಿ ನಾವು ಕಲ್ತಿದ್ದೇವೆ. ಸಯನೋ ಬ್ಯಾಕ್ಟೀರಿಯಾನ ನಾವು ಕಾಮನ್ ಆಗಿ ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳಿ ಕೂಡ ಕರಿತೇವೆ. ಇದು ನಮ್ಮ ಸಸ್ಯಗಳಲ್ಲಿರುವಂಥ ಕ್ಲೋರೋಫಿಲ್ ಏನಿದೆಯಲ್ಲ ಅದೇ ರೀತಿಯಾದ ಕ್ಲೋರೋಫಿಲ್ ಎ ಅನ್ನು ಈ ಸೈನೋ ಬ್ಯಾಕ್ಟೀರಿಯಾ ಕೂಡ ಒಳಗೊಂಡಿರುತ್ತೆ. ಹಾಗಾಗಿ ಇದು ಫೋಟೋಟ್ರೋಪಿಕ್ ಇನ್ ನೇಚರ್. ಸರಿನಾ? ಫೋಟೋಟ್ರೋಪಿಕ್ ಆಗಿರುತ್ತೆ. ಸೊ ಕೆಲವೊಂದು ಸೈನೋ ಬ್ಯಾಕ್ಟೀರಿಯಾದ ಒಂದಷ್ಟು ರಚನೆಗಳೇನಿದೆ, ಒಂದಷ್ಟು ಕಾಲನೀಸ್ಗಳೇನಿದೆ, ಅದು ಹೆಟಿರೋಸಿಸ್ಟ್ ಅನ್ನುವಂಥ ಒಂದು ನೈಟ್ರೋಜನ್ ಫಿಕ್ಸಿಂಗ್ ರಚನೆಯನ್ನು ಒಳಗೊಂಡಿರುತ್ತೆ. ನಾಸ್ಟಾಕ್ ಅನ್ನೋ ಒಂದು ಚಿತ್ರ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಆ ನಾಸ್ಟಾಕ್ನ ಚಿತ್ರವನ್ನು ನೀವು ಗಮನಿಸಿದರೆ ಅಲ್ಲಿ ಹೆಟಿರೋಸಿಸ್ಟ್ ಅನ್ನುವಂಥ ಒಂದು ಸ್ಪೆಷಲೈಸ್ಡ್ ಸೆಲ್ಸ್ ಇದೆ. ಅವುಗಳ ಮೂಲಕ ನೈಟ್ರೋಜನ್ ಫಿಕ್ಸೇಷನ್ ಅನ್ನು ಕೂಡ ನಡೆಸುತ್ತವೆ. ಸರಿನಾ? ಹಾಗೆ ಯಾವಾಗಲಾದರೂ ಅನ್ಫೇವರಬಲ್ ಕಂಡೀಷನ್ಸ್ ಇದ್ದಾಗ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ ಸ್ಪೋರ್ ಫಾರ್ಮೇಷನ್ ಮಾಡೋದ್ರ ಮೂಲಕ ತಾನು ಬದುಕುತ್ತೆ. ಹಾಗೆ ಯಾವಾಗಲಾದರೂ ಈಗ ಸಾಮಾನ್ಯವಾಗಿ ರೀಪ್ರೊಡಕ್ಷನ್ ಹೇಗೆ ನಡೆಯುತ್ತೆ ಬ್ಯಾಕ್ಟೀರಿಯಾದಲ್ಲಿ? ಬೈನರಿ ಫಿಷನ್ ಮೂಲಕ, ಅಥವಾ ಕೆಲವೊಮ್ಮೆ ಅನ್ಫೇವರಬಲ್ ಕಂಡೀಷನಲ್ಲಿ ಸ್ಪೋರ್ ಫಾರ್ಮೇಷನ್ ಆಗೋದ್ರ ಮೂಲಕ, ಇನ್ನು ಕೆಲವೊಮ್ಮೆ ಒಂದು ಪ್ರಿಮಿಟಿವ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ಕೂಡ ನಾವು ಬ್ಯಾಕ್ಟೀರಿಯಾದಲ್ಲಿ ಗಮನಿಸಬಹುದು. ಈ ಮೈಕೋಪ್ಲಾಸ್ಮಾ ಏನಿದೆಯಲ್ಲ ಇದು ಬ್ಯಾಕ್ಟೀರಿಯಾದ ಇನ್ನೊಂದು ರೀತಿ. ಆದರೆ ಈ ಮೈಕ್ರೋಪ್ಲಾಸ್ಮಾಗೆ ಯಾವುದೇ ಸೆಲ್ ವಾಲ್ ಇರೋದಿಲ್ಲ. ಸೆಲ್ ವಾಲ್ ಫ್ರೀ ಪ್ರೊಕ್ಯಾರಿಯೋಟ್ ಇದು, ಸೆಲ್ ವಾಲ್ ಲೆಸ್ ಪ್ರೊಕ್ಯಾರಿಯೋಟ್ ಇದು. ಸೊ ಇದು ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ.
ಹಾಗೆ ಇದು ಎನರೋಬಿಕ್ ಆಗಿರೋದ್ರಿಂದ ಅಂತ ಹೇಳಿದ್ರೆ ಆಕ್ಸಿಜನ್ ಇಲ್ಲದೆ ಇದು ಬದುಕುತ್ತೆ. ಸಾಕಷ್ಟು ಡಿಸೀಸಸ್ಗಳನ್ನು ಕೂಡ ಉಂಟು ಮಾಡುತ್ತೆ. ಸರಿನಾ? ಮೈಕೋಪ್ಲಾಸ್ಮಾ. ಸೊ ಪ್ಲೂರೋನಿಮೋನಿಯಾ ಲೈಕ್ ಆರ್ಗಾನಿಸಮ್ಸ್, PPLO ಅನ್ನುವಂಥ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ರೈಟ್? ಸೊ ಒಟ್ಟಾರೆಯಾಗಿ ಬ್ಯಾಕ್ಟೀರಿಯಾಗಳಲ್ಲಿ ಈಗ ಬ್ಯಾಕ್ಟೀರಿಯಾದಲ್ಲಿ ಇನ್ನೊಂದಷ್ಟು ಹೆಟಿರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಕೂಡ ನಮಗೆ ಕಾಣಿಸಬಹುದು. ಹೆಟಿರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಈಗ ಯಾವ ಬ್ಯಾಕ್ಟೀರಿಯಾ ಇನ್ನೊಂದು ಜೀವಿಯ ಮೇಲೆ ಡಿಪೆಂಡ್ ಆಗಿದೆ, ಪ್ಯಾರಾಸೈಟಿಕ್ ಆಗಿದೆ. ಸೊ ಈ ಥರದ ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ಕೆಲವೊಂದು ಯೂಸ್ಫುಲ್ ಹಾಗೆ ಕೆಲವೊಂದು ಹಾರ್ಮ್ಫುಲ್ ಕೂಡ ಆಗಿದೆ. ಈಗ ನಮಗೆ ಆಂಟಿಬಯೋಟಿಕ್ ಪ್ರೊಡಕ್ಷನಲ್ಲಿ ಕೂಡ ಒಂದಷ್ಟು ಬ್ಯಾಕ್ಟೀರಿಯಾಗಳು ಉಪಯೋಗ ಆಗುತ್ತೆ. ಸ್ಟೆಪ್ಟೋಮೈಸಿನ್, ಟೆಟ್ರಾಸೈಕ್ಲಿನ್ ಅಂತ ನೀವು ಈಗ ಕೇಳಿದ್ದೀರಿ, ಹೌದಲ್ವಾ? ಲ್ಯಾಕ್ಟೋಬ್ಯಾಸಿಲಸ್ ಮಿಲ್ಕನ್ನು ಕರ್ಡ್ ಆಗಿ ಬದಲಾಯಿಸಲಿಕ್ಕೆ ಸಹಾಯ ಮಾಡುತ್ತೆ, ಹೌದಾ? ಕೆಲವೊಂದು ಬ್ಯಾಕ್ಟೀರಿಯಾ ಇದೆ, ರೈಸೋಬಿಯಂ, ನೈಟ್ರೋಜನ್ ಫಿಕ್ಸೇಷನಲ್ಲಿ ಕೂಡ ಫಿಕ್ಸೇಷನಲ್ಲಿ ಕೂಡ ನಮಗೆ ಸಹಾಯ ಮಾಡುತ್ತೆ. ಸಿಂಬಯೋಟಿಕ್ ಅಸೋಸಿಯೇಷನ್ ಇರುವಂತಹ ಎಕ್ಸಾಂಪಲ್ಸ್ನ ನೀವು ಆಗಲೇ ಕಲ್ತಿರೋ ನೈಟ್ರೋಜನ್ ಸೈಕಲ್ಲಿ, ನೈಟ್ರೋಜನ್ ಫಿಕ್ಸಿಂಗ್ ಬೈ ಮೈಕ್ರೋ ಆರ್ಗಾನಿಸಮ್ಸ್ಗಳಿದೆ. ಈ ರೀತಿಯಾಗಿ ಈ ಹೆಟಿರೋಟ್ರೋಪಿಕ್ ಬ್ಯಾಕ್ಟೀರಿಯಾಗಳಿಂದ ಒಂದಷ್ಟು ಉಪಯೋಗ ಕೂಡ ಇದೆ. ಹಾಗೆ ಒಂದಷ್ಟು ಹೆಟಿರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಡಿಸೀಸನ್ನು ಕೂಡ ಕಾಸ್ ಮಾಡುತ್ತೆ. ಕಾಲರಾ, ಟೆಟನಸ್, ಹೌದಾ? ಟ್ಯೂಬರ್ಕ್ಯುಲೋಸಿಸ್, ಸಿಟ್ರಸ್ ಕ್ಯಾಂಕರ್, ಈ ರೀತಿಯಾದ ಸಾಕಷ್ಟು ಡಿಸೀಸಸ್ಗಳು ಕೂಡ ಅಗೈನ್ ಪ್ಲಾಂಟ್ಸ್ಗಳಲ್ಲಿ ಹಾಗೆ ಅನಿಮಲ್ಸ್ಗಳಲ್ಲಿ ಎರಡರಲ್ಲೂ ಕೂಡ ಡಿಸೀಸ್ಗಳನ್ನು ಕಾಸ್ ಮಾಡುವಂಥ ಬ್ಯಾಕ್ಟೀರಿಯಾಗಳು ಇದೆ. ಸರಿನಾ? ಸೊ ಹೀಗೆ ಬ್ಯಾಕ್ಟೀರಿಯಾಗಳ ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಷನನ್ನು ನಾವು ಪಡ್ಕೊಂಡ್ವಿ. ಅಗೈನ್ ನಾನು ತುಂಬ ಬ್ರೀಫಾಗಿ ಹೇಳ್ತಾ ಇದ್ದೀನಪ್ಪ, ಗಮನ ಇಟ್ಟು ಕೇಳಿ. ನಮ್ಮ ಓನ್ ಶಾಟ್ನಲ್ಲಿ ತುಂಬ ಲೆಂದಿಯಾಗಿ ಇನ್ನೂ ಡೀಟೇಲ್ ಆಗಿ ನಾನಲ್ಲಿ ಹೇಳ್ಕೊಟ್ಟಿದ್ದೀನಿ. ಸರಿನಾ? ಬ್ಯಾಕ್ಟೀರಿಯಾ ಆದ ನಂತರ ನಾವು ಕಲಿಬೇಕಿರೋದು ನಮ್ಮ ಕಿಂಗ್ಡಮ್ ಪ್ರೋಟಿಸ್ಟಾ. ಅಗೈನ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಟೇಬಲ್ ಏನಿದೆಯಲ್ಲ, ಅದೊಂದನ್ನು ನೀವು ಗಮನ ಇಟ್ಟು ನೋಡ್ಕೊಂಬಿಡಿ. ಸೆಲ್ ಟೈಪ್, ಸೆಲ್ಯುಲರ್ ಆರ್ಗನೈಸೇಷನ್, ಮೋಡ್ ಆಫ್ ನ್ಯೂಟ್ರಿಷನ್ ಯಾವ ರೀತಿ ಇದೆ, ರಿಪ್ರೊಡಕ್ಷನ್, ಇದೆಲ್ಲವುಗಳನ್ನು ಕೂಡ ಅಲ್ಲಿ ಲಿಸ್ಟ್ ಮಾಡಿದಾರಲ್ಲಪ್ಪ. ಸೊ ಅದನ್ನು ನೀವು ಜನರಲ್ ಕ್ಯಾರೆಕ್ಟರ್ಸ್ಗಳಾಗಿ ಎಲ್ಲವನ್ನ ನೀವು ನೆನ್ಪಿಟ್ಕೊಳ್ಬಹುದು. ತುಂಬ ಈಸಿ. ಸೊ ಪ್ರತಿಯೊಂದಕ್ಕೂ ನ್ಯೂಮೋನಿಕ್ಸನ್ನು ಬಳಸೋದು ತುಂಬ ಅದೊಂದು ರೀತಿಯ ಒಳ್ಳೆ ಸ್ಟ್ರಾಟಜಿ ಅಂತ ನಾನು ಅಂದ್ಕೊಳ್ತೀನಿ. ಗೊತ್ತು, ಹೌದು. ಆದರೆ ಇಡೀ ಬುಕ್ಗೆ ನಾವು ನ್ಯೂಮೋನಿಕ್ಸ್ ಮಾಡಲಿಕ್ಕಾಗುತ್ತಾ? ಇಲ್ಲ ಅಲ್ವಾ? ಈಗ ಕೆಲವೊಮ್ಮೆ ನನಗೆ ಗೊತ್ತಿರುವಂಥ ನ್ಯೂಮೋನಿಕ್ಸನ್ನು ನಾನು ಬಳಸಿ ನಿಮಗೆ ಹೇಳ್ಕೊಡ್ತೀನಿ. ನೀವು ಏನು ಮಾಡಬೇಕು? ನೀವು ಕೂಡ ನಿಮಗೆ ಏನೋ ತೋಚಿದ್ದನ್ನು ನೀವು ನ್ಯೂಮೋನಿಕ್ಸ್ ಆಗಿ ಬಳಸ್ಕೊಂಡು ನೀವು ಬಳಸ್ತಾ ಹೋಗಿ ಅಲ್ಲ. ನ್ಯೂಮೋನಿಕ್ಸನ್ನು ಫಾರ್ಮೇಷನ್ ಮಾಡಲಿಕ್ಕೆ ಇಂಥದೇ ಒಂದು ಸ್ಪೆಸಿಫಿಕ್ ರೂಲ್ಸ್ ಅಂತ ಏನಿಲ್ಲ. ನನಗೆ ಗೊತ್ತಿರೋ ಹಾಗೆ ನಮಗೆ ಏನು ಅರ್ಥ ಆಗುತ್ತೆ, ನಮಗೆ ಏನು ಇಷ್ಟ ಆಗುತ್ತೆ, ಅದನ್ನು ನಾವು ಒಂದು ಪದವಾಗಿ ನಾವು ಜೋಡಿಸ್ತಾ ನ್ಯೂಮೋನಿಕ್ಸನ್ನು ನಾವು ಡೆವಲಪ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ಪ್ರತಿಯೊಂದಕ್ಕೂ ನ್ಯೂಮೋನಿಕ್ಸ್ನೆಲ್ಲ ಬಳಸಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನಾನು ತುಂಬ ಅಟ್ರಾಕ್ಟಿವ್ ಆಗಿರುವಂತಹ ನ್ಯೂಮೋನಿಕ್ಸನ್ನು ನಿಮಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸರಿನಾ? ರೈಟ್. ಅಥವಾ ನಿಮಗೆ ಯಾವ್ದಾದ್ರು ಇಂಥ ಸ್ಪೆಸಿಫಿಕ್ ಪೋರ್ಷನಲ್ಲಿ ಇಂಥ ಸ್ಪೆಸಿಫಿಕ್ ಕಂಟೆಂಟ್ಗೆ ನನಗೆ ನ್ಯೂಮೋನಿಕ್ ಬೇಕು ಸರ್ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಪ್ರಯತ್ನ ಮಾಡಿ ನಾನು ನಿಮಗೆ ಅದನ್ನು ಕಮೆಂಟ್ಸ್ನಲ್ಲಿ ಅಥವಾ ನಮ್ಮ ಡೌಟ್ ಸೆಷನ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಪ್ಪ? ಮೂವ್ ಆನ್ ಆಗ್ತಾ ಇದ್ದೀನಿ. ಕಿಂಗ್ಡಮ್ ಪ್ರೋಟಿಸ್ಟಾದಲ್ಲಿರುವಂಥ ಎಲ್ಲ ಜೀವಿಗಳು ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟ್ಸ್ ಆಗಿದೆ. ಮೋಸ್ಟ್ಲಿ ದೇ ಆರ್ ಏನಪ್ಪ ಅಕ್ವಾಟಿಕ್ ಇನ್ ನೇಚರ್, ಪ್ರೈಮರಿಲಿ ಅಕ್ವಾಟಿಕ್ ಇನ್ ನೇಚರ್, ಹೌದಾ? ಸಮಟೈಮ್ಸ್ ದೇ ಡೂ ಹ್ಯಾವ್ ಸೀಲಿಯಾ ಆ್ಯಂಡ್ ಫ್ಲಾಜೆಲ್ಲಾ ಫಾರ್ ದೇರ್ ಲೋಕೋಮೋಷನ್. ಸೆಕ್ಷುವಲ್ ಹಾಗೂ ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಎರಡನ್ನೂ ಕೂಡ ನಾವಿಲ್ಲಿ ಗಮನಿಸಬಹುದು. ಕಿಂಗ್ಡಮ್ ಪ್ರೋಟಿಸ್ಟಾದಲ್ಲಿ ನಾವು ಒಟ್ಟು 5 ಕ್ಲಾಸಸ್ಗಳನ್ನು ಕಲ್ತಿದ್ದೀವಿ. ಮತ್ತೆ ಇಲ್ಲಿ ಆ ಕಿಂಗ್ಡಮ್ ಪ್ರೋಟಿಸ್ಟಾದ ಬೌಂಡ್ರಿ ಅನ್ನೋದು ಒಂದು ವೆಲ್ ಡಿಫೈನ್ಡ್ ಬೌಂಡ್ರಿ ಆಗಿಲ್ಲ. ಯಾಕಂದರೆ ಈ ಕಿಂಗ್ಡಮ್ ಪ್ರೋಟಿಸ್ಟಾದಲ್ಲಿರುವಂಥ ಜೀವಿಗಳೇನಿದೆ, ಕೆಲವೊಂದು ಪ್ಲಾಂಟ್ ಲೈಕ್ ಇದೆ, ಕೆಲವೊಂದು ಅನಿಮಲ್ ಲೈಕ್ ಇದೆ, ಕೆಲವೊಂದು ಫಂಗೈ ಲೈಕ್ ಇದೆ, ಹೌದಾ? ಹಾಗಾಗಿ ಇಲ್ಲಿರುವಂಥ ಆ ಕ್ಯಾರೆಕ್ಟರ್ಸ್ಗಳನ್ನ ನಾವು ಯಾವುದಾದ್ರೂ ಒಂದು ಈಗ ಕ್ಲೋರೋಫಿಲ್ ಇರುವಂಥ ಒಂದು ಜೀವಿಗೆ ನಾನು ಪ್ಲಾಂಟ್ ಅಂತ ಹೇಳಿ ನಾನು ಕರಿತೇನೆ ಅಂತ ಅಂದ್ಕೊಳ್ಳಿ, ಹೌದಾ? ಸೊ ಯಾವ ಜೀವಿ ಆಹಾರವನ್ನು ತಗೊಂಡು ಡೈಜೆಸ್ಟ್ ಮಾಡುತ್ತೋ, ಇಂಜೆಸ್ಟ್ ಮಾಡಿ ಅದಾದಮೇಲೆ ಡೈಜೆಸ್ಟ್ ಮಾಡುತ್ತೋ ಅದನ್ನು ನಾನು ಅನಿಮಲ್ಸ್ ಅಂತ ಕರೆದ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಈ ರೀತಿಯಾಗಿ ನಾನು ನೋಡ್ತಾ ಹೋದರೆ ಈ ಎಲ್ಲ ಕ್ಯಾರೆಕ್ಟರ್ಸ್ಗಳು ಈ ಕಿಂಗ್ಡಮ್ನಲ್ಲಿ ಇರುವಂಥ ಜೀವಿಗಳಲ್ಲಿದೆ. ಕೆಲವೊಂದರಲ್ಲಿ ಕ್ಲೋರೋಫಿಲ್ ಇದೆ, ಕೆಲವೊಂದು ಆಹಾರವನ್ನು ಎಂಗಲ್ಫ್ ಮಾಡಿ ತಿನ್ನುತ್ತೆ. ಮೈಕ್ರೋ ಆರ್ಗಾನಿಸಮ್ ಅಮೀಬಾದನ್ನು ನೋಡಿಲ್ವಾ ನೀವು? ನಿಮ್ಮ 10th ಕೂಡ ನೀವು ಕಲ್ತಿದ್ದೀರಿ ಅಂತ ಭಾವಿಸ್ತೀನಿ, ಹೌದಾ? ಅಮೀಬಾ ಫಾಲ್ಸ್ ಫುಡ್ ಸೂಡೋಪೋಡಿ ಅದನ್ನು ಬಳಸ್ಕೊಂಡು ಒಂದು ಫುಡ್ಡನ್ನು ಎಂಗಲ್ಫ್ ಮಾಡಿ ಫುಡ್ ವೆಹಿಕಲ್ನ ಒಳಗಡೆ ತೊಗೊಂಡು ಆಮೇಲೆ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಆಲ್ಸೋ ಅದೊಂಥರ ಅನಿಮಲ್ ಲೈಕ್ ಅಲ್ವಪ್ಪ. ಹಾಗೆ ಸೊ ಕೆಲವೊಂದು ಜೀವಿಗಳು
ಪ್ಲಾಂಟ್ ಲೈಕ್ ಇದ್ದರೆ, ಕೆಲವೊಂದು ಫಂಗೈ ಲೈಕ್, ಕೆಲವೊಂದು ಅನಿಮಲ್ ಲೈಕ್ ಇದೆ. ಪ್ಲಾಂಟ್ ಲೈಕ್ ಇರುವಂಥ 3 ಕ್ಲಾಸಸನ್ನು ನಾವು ಇಲ್ಲಿ ಗಮನಿಸೋದಾದರೆ ಕ್ರೈಸೋಫೈಟ್ಸ್, ಡೈನೋಫ್ಲಾಜೆಲ್ಲೇಟ್ಸ್ ಆ್ಯಂಡ್ ಯೂಗ್ಲಿನಾಯ್ಡ್ಸ್. ಕ್ರೈಸೋಫೈಟ್ಸ್ನಲ್ಲಿ ಡಯಾಟಮ್ಸ್ ಹಾಗೂ ಡೆಸ್ಮೈಟ್ಸನ್ನು ನಾವು ತುಂಬ ಕಾಮನ್ ಆಗಿ ಗಮನಿಸ್ಬೋದು. ಡಯಾಟಮ್ಸನ್ನು ನೀವು ಗಮನಿಸಿದ್ರೆ, ಡಯಾಟಮ್ಸ್ ರಚನೆಯನ್ನು ನೀವು ಗಮನಿಸಿದ್ರೆ, ಆ ಡಯಾಟಮ್ಸ್ ರಚನೆಯಲ್ಲಿ 2 ಸೆಲ್ ವಾಲ್ಗಳು ಒಂದು ಸೋಪ್ ಬಾಕ್ಸ್ನ ರೀತಿಯಲ್ಲಿ ಹೀಗೆ ಕೂತ್ಕೊಂಡಿರೋದನ್ನು ನಾವು ಗಮನಿಸಬಹುದು ವಿತ್ ಸಿಲಿಕಾ ಡೆಪಾಸಿಟ್. ಅವುಗಳ ಸೆಲ್ ವಾಲ್ನಲ್ಲಿ ಸಿಲಿಕಾ ಅನ್ನುವಂಥ ಒಂದು ಅಂಶ ಕೂಡ ಇರುತ್ತೆ. ಇದು ಆ ಸೆಲ್ ವಾಲ್ಗಳನ್ನು ಇಂಡಿಸ್ಟ್ರಕ್ಟಬಲ್ ಅಂತ ಹೇಳಿ ಕರಿಬಹುದು. ಆ ರೀತಿಯಾದ ಒಂದು ಕಠಿಣವಾದ ಸೆಲ್ ವಾಲ್ನಾಗೆ ಅದನ್ನು ಬದಲಾಯಿಸುತ್ತೆ. ಆದ ಕಾರಣ ಏನಾಗುತ್ತೆ, ಆ ಸೆಲ್ ವಾಲ್ಗಳು ಬ್ರೇಕ್ ಡೌನ್ ಆಗಲ್ಲ ಅಷ್ಟು ಈಸಿಯಾಗಿ. ಸೊ ಇದರಿಂದಾಗಿ ಆ ಡಯಾಟಮ್ಸ್ಗಳ ಡೆಪಾಸಿಷನ್ ಆಗ್ತಾ 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 ಒಂದಷ್ಟು ಜಾಗಗಳಲ್ಲಿ ನಾವು ಡಯಾಟಮೀಷಿಯಸ್ ಅರ್ತ್ ಅನ್ನುವಂಥ ಒಂದು ಕಂಡೀಷನ್ ಅಥವಾ ಒಂದು ರೀತಿಯ ಡಯಾಟಮೀಷಿಯಸ್ ಅರ್ತ್ ಫಾರ್ಮ್ ಆಗಿರೋದನ್ನು ನಾವು ಗಮನಿಸಬಹುದು. ಸೊ ಈ ಡಯಾಟಮಿಷಿಯಸ್ ಅರ್ತ್ನ ಪೌಡರ್ ಏನಿದೆ ಅಲ್ವಾ, ಆ ಪೌಡರ್ ಗ್ರೇಡ್ ಏನಿದೆಯಲ್ಲ, ಅದನ್ನು ನಾವು ಪಾಲಿಶಿಂಗ್ನಲ್ಲಿ, ಫಿಲ್ಟ್ರೇಷನ್ನಲ್ಲಿ ಇಲ್ಲೆಲ್ಲ ಕೂಡ ನಾವು ಬಳಸ್ತೇವೆ ಕೂಡ. ಓಕೆನಾ? ಹಾಗೆ ಡೈನೋಫ್ಲಾಜೆಲೇಟ್ಸ್ ಹೆಸರಲ್ಲೇ ಇದೆ, ಅದು 2 ಫ್ಲಾಜೆಲ್ಲಗಳನ್ನು ಹೊಂದಿರುವಂಥದ್ದು. ಈಗ ಒಂದು ಲ್ಯಾಟರಲ್ ಹಾಗೆ ಒಂದು ಟ್ರಾನ್ಸ್ವರ್ಸ್ ಸೆಕ್ಷನ್ ಇರುವಂಥ ಫ್ಲಾಜೆಲ್ಲಗಳಲ್ಲಿರುತ್ತೆ ಅಂತ ನಮಗೆ ಗೊತ್ತಿದೆ. ಅವುಗಳಲ್ಲಿರುವಂಥ ಮೇಜರ್ ಪಿಗ್ಮೆಂಟ್ನ ಆಧಾರದ ಮೇಲೆ ಅವುಗಳ ಕಲರ್ ಬೇರೆ ಬೇರೆ ಆಗಿರಬಹುದು. ಕೆಲವೊಂದು ಕೆಂಪು ಕಲರ್ ಇರ್ಬೋದು, ಕೆಲವೊಂದು ಯೆಲ್ಲೋ ಕಲರ್ ಇರ್ಬೋದು, ಅದೇ ಹಳದಿ ಕಲರ್ ಇರ್ಬೋದು, ಕೆಲವೊಂದು ಬ್ರೌನ್ ಆಗಿರ್ಬೋದು, ಈ ರೀತಿಯಾಗಿ. ಹೌದಾ? ಸೊ ಕೆಲವೊಂದು ರೆಡ್ ಟೈಡ್ಸನ್ನು ಕೂಡ ಫಾರ್ಮ್ ಮಾಡುತ್ತೆ. ಎಕ್ಸಾಂಪಲ್ಸ್ಗಳಿಗೆ ಒಂದು ಶಾರ್ಟ್ನಲ್ಲಿ ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಒಂದು ಸರ್ತಿ ನೀವು ಅಲ್ಲಿ ಹೋಗಿ ನೋಡಬೇಕು, ಗೊತ್ತಾಯ್ತಾ? ಹಾಗೆ ಯೂಗ್ಲಿನಾಯ್ಡ್ಸ್ಗಳು ಕೂಡ 2 ಫ್ಲಾಜೆಲ್ಲವನ್ನು ಹೊಂದಿರುತ್ತೆ. ಪ್ಲಾಂಟ್ ಲೈಕ್ ಯಾವಾಗ ಲೈಟ್ ಇರುತ್ತೋ, ಯಾವಾಗ ಸೂರ್ಯನ ಬೆಳಕಿರುತ್ತೋ ಆಗ ಪ್ಲಾಂಟ್ನ ರೀತಿ ಬಿಹೇವ್ ಮಾಡುತ್ತೆ. ಪ್ಲಾಂಟ್ ಲೈಕ್ ಫೋಟೋ ಆಟೋಟ್ರೋಪಿಕ್ ಆಗಿರುತ್ತೆ. ಯಾವಾಗ ಸನ್ಲೈಟ್ ಇರೋದಿಲ್ವೋ ಆಗ ಹೆಟರೋಟ್ರೋಪ್ಸ್ಗಳಾಗಿ ಕೆಲಸ ಮಾಡುತ್ತೆ. ಬೇರೆ ಇನ್ನೊಂದು ಜೀವಿಯನ್ನು ಎಂಗಲ್ಫ್ ಮಾಡಿ ತಾವು ತಿನ್ಕೊಂಡ್ಬಿಡುತ್ತವೆ. ಸರಿನಾ? ಇಲ್ಲಿ ಕೂಡ 2 ಫ್ಲಾಜೆಲೆಟ್ ಇರುತ್ತೆ. 2 ಕೂಡ ಒಂದು ಉದ್ದನೇದು, ಒಂದು ಸಣ್ಣದು, 2 ಕೂಡ ಒಂದೇ ರೀಜನಿಂದ ಆರಿಜಿನ್ ಆಗುವಂಥದ್ದು. ಸರಿನಾ? ಯುಗ್ಲಿನಾದಲ್ಲಿ. ಹಾಗೆ ಫಂಗೈ ಲೈಕ್ ನಾವು ನೋಡೋದಾದ್ರೆ, ಫಂಗೈ ಲೈಕಲ್ಲಿ ಯಾವುದಿದೆಯಪ್ಪ? ಫಂಗೈ ಲೈಕ್ ಯಾವುದಿದೆ? ಫಂಗೈ ಲೈಕ್ ಇರೋದು ನಮ್ಮ ಸ್ಲೈಮ್ ಮೋಲ್ಡ್. ಹೌದಲ್ವಾ? ಸ್ಲೈಮ್ ಮೋಲ್ಡ್ ಹೆಸರು ಎಲ್ಲಿ ಬಳಸ್ತೀವಿ ನಾವು? ಸಾಮಾನ್ಯವಾಗಿ ಫಂಗಸ್ನಲ್ಲಿ ಅಲ್ವಾ? ಇಲ್ಲಿ ಫಂಗೈ ಲೈಕ್ ಸ್ಲೈಮ್ ಮೋಲ್ಡ್ಸ್ ಏನಿದೆಯಲ್ಲಪ್ಪ, ಇವುಗಳು ಕೂಡ ನಮ್ಮ ಮೈಸೀಲಿಯ ಹೇಗೆ ಹರಡಿಕೊಳ್ಳುತ್ತೋ ಅದೇ ರೀತಿಯಾಗಿ ಈ ಸ್ಲೈಮ್ ಮೋಲ್ಡ್ಸ್ಗಳು ಕೂಡ ಹರಡಿಕೊಳ್ಳೋದನ್ನು ನಾವಿಲ್ಲಿ ಗಮನಿಸ್ಬೋದು. ಕೆಲವೊಮ್ಮೆ ಅಡಿಗಳ ಲೆಕ್ಕದಲ್ಲಿ, ಅಡಿಗಳ ಉದ್ದದಲ್ಲಿ, ಅಂದರೆ ಫೀಟ್ ಇನ್ ಟರ್ಮ್ಸ್ ಆಫ್ 4 ಅಡಿ 5 ಅಡಿ ಈ ರೀತಿಯಾಗಿ ಹರಡಿಕೊಳ್ಳೋದನ್ನು ಕೂಡ ನಾವು ಗಮನಿಸ್ಬೋದು. ಹೌದಾ? ಈ ಸ್ಲೈಮ್ ಮೋಲ್ಡ್ಸ್ ಯಾವಾಗ ಫೇವರಬಲ್ ಕಂಡೀಷನ್ ಇರುತ್ತೆ, ಈ ಸ್ಲೈಮ್ ಮೋಲ್ಡ್ಸ್ ಎಲ್ಲವುಗಳು ಕೂಡ ಅಗ್ರಿಗೇಷನ್ ಅಥವಾ ಎಲ್ಲವುಗಳು ಕೂಡ ಒಟ್ಟುಗೂಡಿಕೊಂಡು ಅಗ್ರಿಗೇಟ್ ಆಗಿ ಪ್ಲಾಸ್ಮೋಡಿಯಂ ಅನ್ನುವಂಥ ರಚನೆಗಳನ್ನು ಕ್ರಿಯೇಟ್ ಮಾಡುತ್ತವೆ. ಅನ್ಫೇವರಬಲ್ ಕಂಡೀಷನ್ನಲ್ಲಿ ಈ ಪ್ಲಾಸ್ಮೋಡಿಯಂ ಅನ್ನೋ ಹೆಸರನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಈ ಪ್ಲಾಸ್ಮೋಡಿಯಂ ಒಳಗಡೆಯಿಂದ, ಈ ಪ್ಲಾಸ್ಮೋಡಿಯಂನಿಂದ ಫ್ರೂಟಿಂಗ್ ಬಾಡ್ಗಳು ಫಾರ್ಮ್ ಆಗಿ ಅನ್ಫೇವರಬಲ್ ಕಂಡೀಷನಲ್ಲಿ ಅಲ್ಲಿ ಸ್ಪೋರ್ಸ್ಗಳು ಕೂಡ ರಿಲೀಸ್ ಆಗೋದನ್ನು ನಾವು ಗಮನಿಸಬಹುದು. ಆ ಸ್ಪೋರ್ಸ್ಗಳು ಯಾವಾಗ ಫೇವರಬಲ್ ಕಂಡೀಷನನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೋ ಮತ್ತೆ ಆ ಸ್ಪೋರ್ಸ್ಗಳು ಹುಟ್ಟುತ್ತಾ ಮತ್ತೆ ಮೈಸೀಲಿಯಂ ಅನ್ನೋದು ಫಾರ್ಮ್ ಆಗ್ತಾ ಹೋಗುತ್ತೆ. ಸರಿನಾ? ಹಾಗೆ ಅನಿಮಲ್ ಲೈಕ್ ಆರ್ಗ್ಯಾನಿಸಮ್ಸ್ ಯಾವ್ಯಾವ್ದಿದೆ? ಅನಿಮಲ್ ಲೈಕ್ ಆರ್ಗ್ಯಾನಿಸಮ್ಸ್ಗಳನ್ನ ನಾವು ಹೇಳೋದಾದ್ರೆ ಪ್ರೋಟೋಜುವಾನ್ಸ್, ಝುವಾಲಜಿ, ಪ್ರೋಟೋಜುವಾನ್ಸ್, ಅನಿಮಲ್ ಲೈಕ್. ಸೊ ಇವೆಲ್ಲವುಗಳು ಕೂಡ ಅನಿಮಲ್ ಲೈಕ್ ಪ್ರೋಟೋಜುವಾನ್ಸ್ ಅಂತ. ಪ್ರೋಟೋಜುವಾನ್ಸ್ ಅಲ್ಲಿ ಮತ್ತೆ ಯಾವ ರೀತಿಯಾದ ಲೋಕೋಮೋಟ್ರಿ ಆರ್ಗನ್ಸ್ ಇದೆಯೋ ಅದನ್ನು ಆಧಾರವಾಗಿಟ್ಟು ನಾವು ಪ್ರೋಟೋಜುವಾನ್ಸ್ ಅಲ್ಲಿ ಮತ್ತೆ ಅಮೀಬಾಯ್ಡ್ ಪ್ರೋಟೋಜುವಾನ್ಸ್, ಫ್ಲಾಜೆಲೇಟೆಡ್ ಪ್ರೋಟೋಜುವಾನ್ಸ್, ಸೀಲಿಯೇಟೆಡ್ ಪ್ರೋಟೋಜುವಾನ್ಸ್ ಮತ್ತೆ ಸ್ಪೋರೋಜುವಾನ್ಸ್ ಅನ್ನುವಂಥ 4 ಗುಂಪುಗಳನ್ನು ನಾವಿಲ್ಲಿ ಗಮನಿಸಬಹುದು. ತುಂಬ ಕ್ವಿಕ್ಕಾಗಿ ಹೋಗ್ತಾ ಇದ್ದೀನಿ, ಜಸ್ಟ್ ಸಮ್ಮರಿ ಆಗಿರೋದ್ರಿಂದ. ಸರಿನಾ? ಸಮ್ಮರಿ ಆಗಿರೋದ್ರಿಂದ ಕ್ವಿಕ್ಕಾಗಿ ಹೋಗ್ತಾ ಇದ್ದೀನಪ್ಪ. ಸೊ ಇದಾದ ನಂತರ ನಮ್ಮ ಅಗೈನ್ ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಸ್ ಫೀಚರ್ಸ್ಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಪ್ರೊಟಿಸ್ಟಾದಲ್ಲಿರುವಂಥ ಒಂದಷ್ಟು ಮೇಜರ್ ಕ್ಯಾರೆಕ್ಟರ್ಸ್ಗಳು. ಕ್ರೈಸೋಫೈಟ್ಸ್ ಮೇಜರ್ ಆಗಿ ಕಾಣುವಂಥ ಆರ್ಗ್ಯಾನಿಸಮ್ಸ್ ಯಾವುದು? ಡಯಾಟಮ್ಸ್ ಹಾಗೂ ನಮ್ಮ ಡೆಸ್ಮೈಟ್ಸ್ ಅಥವಾ ಗೋಲ್ಡನ್ ಆಲ್ಗೆ ಅಂತ ಹೇಳಿ ನಾವು ಕರಿತೇವೆ. ಈ ಡಯಾಟಮ್ಸ್ ಏನನ್ನು ಫಾರ್ಮ್ ಮಾಡುತ್ತೆ? ಡಯಾಟಮಿಷಿಯಸ್ ಅರ್ತ್ ಮೇಡ್ ಅಪ್ ಆಫ್ ಸಿಲಿಕಾ, ಆ್ಯಂಡ್ ದೇ ಆರ್ ಕಾಲ್ಡ್ ಆಸ್ ದ ಚೀಫ್ ಪ್ರೊಡ್ಯೂಸರ್ಸ್ ಇನ್ ಓಷನ್.
ಡೈನೋಫ್ಲಾಜೆಲೆಟ್ಸ್ 2 ಫ್ಲಾಜೆಲ್ಲಗಳನ್ನು ಹೊಂದಿರುತ್ತೆ, ಒಂದು ಗ್ರೂವ್ ಒಂದು ಟ್ರಾನ್ಸ್ವರ್ಸ್, ಒಂದು ಲಾಂಗಿಟ್ಯೂಡಿನಲ್ ಒಂದು ಟ್ರಾನ್ಸ್ವರ್ಸ್. ಗೋನಿಯಾಲಿಕ್ಸ್ ಕಾಸಸ್ ರೆಡ್ ಟೈಡ್ಸ್ ಸೆಕ್ರೆಟ್ ಟಾಕ್ಸಿನ್ಸ್ ದಟ್ ಮೈಟ್ ಕಿಲ್ ಮರೈನ್ ಲೈಫ್. ಹಾಗೆ ಯೂಗ್ಲಿನಾಯ್ಡ್ಸ್ 2 ಫ್ಲಾಜೆಲ್ಲ ಇರುತ್ತೆ, ಒಂದು ಉದ್ದನೆದ್ದು ಒಂದು ಸಣ್ಣದು. ಇಲ್ಲಿ ಸೆಲ್ ವಾಲ್ಗೆ ಬದಲಾಗಿ ಪೆಲಿಕಲ್ ಅನ್ನೋ ಒಂದು ಲೇಯರ್ ಇರುತ್ತೆ, ಆ ಪ್ರೋಟೀನೀಷಿಯಸ್ ಪೆಲಿಕಲ್ ಲೇಯರ್. ಸರಿನಾ? ಮಿಕ್ಸೋಟ್ರೋಪಿಕ್ ಅಂತ ಹೇಳಿದ್ರೆ ಲೈಟ್ ಇದ್ದಾಗ ಫೋಟೋಟ್ರೋಪಿಕ್ ಆಗುತ್ತೆ, ಲೈಟ್ ಇಲ್ಲದೆ ಇದ್ದಾಗ ಹೆಟ್ರೋಟ್ರೋಪಿಕ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಸ್ಲೈಮ್ ಮೋಲ್ಡ್ಸ್ ಪ್ಲಾಸ್ಮೋಡಿಯಂ ಫೇವರಬಲ್ ಕಂಡೀಷನಲ್ಲಿ ಪ್ಲಾಸ್ಮೋಡಿಯಂ ಅನ್ನೋ ಒಂದು ಅಗ್ರಿಗೇಷನ್ ಅನ್ನು ಫಾರ್ಮ್ ಮಾಡುತ್ತೆ. ಹಾಗೆ ಅನ್ಫೇವರಬಲ್ ಕಂಡೀಷನ್ನಲ್ಲಿ ಈ ಫ್ರೂಟಿಂಗ್ ಬಾಡೀಸ್ ಏನಿದೆಯಲ್ಲ ಅದು ಸ್ಪೋರ್ಸ್ಗಳನ್ನು ಫಾರ್ಮ್ ಮಾಡೋದ್ರ ಮೂಲಕ ಮತ್ತೆ ಆ ಸ್ಪೋರ್ಸ್ಗಳು ಫೇವರಬಲ್ ಕಂಡೀಷನ್ನಲ್ಲಿ ಜರ್ಮಿನೇಟ್ ಆಗಿ ಹೊಸ ಫಂಗಸ್ ಆಗಿ ಬೆಳೀತಾ ಹೋಗುತ್ತೆ. ಪ್ರೋಟೋಜುವಾನ್ ಅನಿಮಲ್ ಲೈಕ್ ಯೂನಿಸೆಲ್ಯುಲಾರ್, ಅಮೀಬಾಯ್ಡ್ ಅಮೀಬಾದ್ ಎಕ್ಸಾಂಪಲ್, ಫ್ಲಾಜೆಲೇಟೆಡ್ಗೆ ಟ್ರೈಪೋನೋಸೋಮಾ ಎಕ್ಸಾಂಪಲ್. ಸರಿನಾ? ಟ್ರೈಪೋನೋಸೋಮಾ ಯಾವ ಡಿಸೀಸನ್ನು ಕಾಸ್ ಮಾಡುತ್ತೆ ಕಮೆಂಟ್ ಮಾಡಿ. ಸಿಲಿಯೇಟೆಡ್ಗೆ ಪ್ಯಾರಾಮಿಷಿಯಂ ಎಕ್ಸಾಂಪಲ್. ಸ್ಪೋರೋಜುವಾನ್ಸ್ಗಳು ಅವುಗಳ ಲೈಫ್ ಸೈಕಲ್ನಲ್ಲಿ ಒಂದು ಇನ್ಫೆಕ್ಷಿಯಸ್ ಸ್ಪೋರ್ ಅನ್ನುವಂಥ ಒಂದು ಸ್ಟೇಜನ್ನು ಅವು ತೋರಿಸುತ್ತವೆ. ಆ ಪ್ಲಾಸ್ಮೋಡಿಯಮ್ದ ಲೈಫ್ ಸೈಕಲನ್ನು ನಾನು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೇನೆ, ತಲೆ ಕೆಡಿಸ್ಕೊಳ್ಬೇಡಿ. ಸರಿನಾ? ಸೊ ಹೀಗೆ ಪ್ರೊಟಿಸ್ಟಾದಲ್ಲಿರುವಂಥ ಮೇಜರ್ ಕ್ಲಾಸಸ್ಗಳನ್ನು ನಾವು ತಿಳ್ಕೊಂಡ್ವಿ. ಇದಾದ ನಂತರ ಕಿಂಗ್ಡಮ್ ಫಂಗೈ ನಮಗೆ ಸ್ವಲ್ಪ ಲೆಂದಿ ಅನಿಸುತ್ತೆ. ಕಿಂಗ್ಡಮ್ ಫಂಗೈಲಿರುವಂಥ ಒಂದಷ್ಟು ಕ್ಲಾಸಸ್ಗಳು, ಅವುಗಳಲ್ಲಿ ಕಂಡುಬರುವಂಥ ರೀಪ್ರೊಡಕ್ಷನ್ ಮೋಡ್ ಏನಿದೆಯಲ್ಲ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಬಹುದು. ಆ ಕಾರಣಕ್ಕಾಗಿ ಇಲ್ಲಿ ತುಂಬ ಸಿಂಪ್ಲಿಫೈಡ್ ವೇನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪ್ಲಿಫೈಡ್ ವೇನಲ್ಲಿ ನಾನಿಲ್ಲಿ ಫಂಗೈನ ಕ್ಲಾಸಿಫೈ ಮಾಡಿದ್ದೇನೆ ಕೂಡ. ಅರ್ಥ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಫಂಗೈಗಳು ದೇ ಆರ್ ಹೆಟರೋಟ್ರೋಪ್ಸ್. ಸ್ಪೆಸಿಫಿಕಲಿ ದೇ ಆರ್ ಎ ಕ್ಲೋರೋಫೈಲ್ಸ್ ಅಂತ ಹೇಳಿದ್ರೆ ದೇ ಡು ನಾಟ್ ಹ್ಯಾವ್ ಕ್ಲೋರೋಫೈಲ್ ಆ್ಯಂಡ್ ದೇ ಕೆ ನಾಟ್, ಅಂದರೆ ಕ್ಲೋರೋಫಿಲ್ ಇಲ್ಲದೇ ಇರೋ ಕಾರಣ ಅವುಗಳು ಆಹಾರವನ್ನು ಸಿಂಥಸೈಸ್ ಮಾಡ್ಕೊಳ್ಳಿಕ್ಕಾಗಲ್ಲ. ದೇ ಆರ್ ಹೆಟರೋಟ್ರೋಪಿಕ್. ಸ್ಪೆಸಿಫಿಕಲಿ ದೇ ಆರ್ ಮೋಸ್ಟ್ಲಿ ಸ್ಯಾಪ್ರೋಫೈಟಿಕ್. ಕೊಳೆತಂಥ ವಸ್ತುವಿನಿಂದ, ಕೊಳೆತಂಥ ಆರ್ಗ್ಯಾನಿಕ್ ಮಟೀರಿಯಲ್ನಿಂದ ಆಹಾರವನ್ನು ಪಡ್ಕೊಳ್ಳುತ್ತವೆ. ಕೆಲವೊಂದು ಪ್ಯಾರಾಸೈಟಿಕ್ ಆಗಿರುತ್ತೆ, ಕೆಲವೊಂದು ಸಿಂಬಯೋಟಿಕ್ ಆಗಿರುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದ್ದೀನಿ ಟ್ರೈನ್ ಹೋದಂಗೆ. ಸರ್ ನಿಲ್ಲಿಸಿ ಸರ್ ಅಂತ ಏನಾದ್ರು ಅನ್ಸಿದ್ರೆ, ಏನಾದರೂ ತುಂಬ ಸ್ಪೀಡ್ ಆಯಿತು ಅಂತ ಹೇಳಿ ಅನ್ಸಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿಯಪ್ಪ. ಯಾಕಂದರೆ ಸಮ್ಮರಿ ವಿಡಿಯೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮತ್ತೆ ನೀವೆಲ್ಲರೂ ಜಸ್ಟ್ ಇದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಬಾರ್ದು. ಯಾವಾಗಲೂ ನೋಡಿ, ಕಲಿಯೋದಕ್ಕೆ ಎಷ್ಟು ಶಾರ್ಟ್ ಕಟ್ಸ್ಗಳನ್ನು ನಾವು ಎಷ್ಟು ಹುಡ್ಕೊಳ್ತೀವೋ ಅಷ್ಟು ನಾವು ತುಂಬ ಸೀರಿಯಸ್ ಆಗಿ ಕಲಿಯೋದನ್ನು ಮರಿತಾ ಹೋಗ್ತೀವಿ. ಸುಮ್ಮನೆ ಈಗ ನಾನು ಒಂದು ನಿಮೋನಿಕ್ಸ್ನ ಜ್ಞಾಪಕ ಇಟ್ಕೊಂಡು ಜಸ್ಟ್ ಜ್ಞಾಪಕ ಇಟ್ಕೊಳ್ಳೋದಕ್ಕೋಸ್ಕರ ನಾನು ಕಲಿಬಾರ್ದು. ಬೈ ಚಾನ್ಸ್ ಮುಂದೆ ನೀನು ಏನಾದರೂ ಒಬ್ಬ ಟ್ಯಾಕ್ಸಾನಮಿಸ್ಟ್ ಆಗಿ ಬೆಳಿಬಹುದು. ಆಗ ನಿನಗೆ ಈಗ ಬೇಕಿರುವಂತಹ ಫಂಡಮೆಂಟಲ್ಸ್ಗಳೆಲ್ಲವುಗಳು ಕೂಡ ಇಲ್ಲೇ ಸಿಕ್ಕಿದ್ದಿದ್ರೆ ಯು ವಿಲ್ ಬಿಕಮ್ ಅ ಬೆಟರ್ ಟ್ಯಾಕ್ಸಾನಮಿಸ್ಟ್ ಅಲ್ವಾ? ಅಂದರೆ ಯಾರ ಜೀವನ ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಕೇವಲ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿನಿಂದ ಮಾತ್ರ ನೋಡದೆ ಜೀವನಕ್ಕೆ ಕೂಡ ಮುಂದೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ನೀವು ಪಾಠವನ್ನು ಕಲಿಬೇಕು. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನಾನು ಈ ಸ್ಪೆಸಿಫಿಕ್ ಆಗಿ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಜಸ್ಟ್ KCET ಪರ್ಪಸ್ಗೋಸ್ಕರ ಒಂದಷ್ಟು ಕ್ವಿಕ್ ಸಮ್ಮರಿಯನ್ನು ಹೇಳಿ KCET ಪೇಪರ್ಗಳನ್ನು ನಾನು ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದೇ ಒನ್ ಶಾರ್ಟ್ ವಿಡಿಯೋದಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಜೊತೆಗೆ ಇನ್ ಡೀಟೇಲ್ ನಿಮಗೆ ಅರ್ಥ ಆಗಬೇಕು ಅನ್ನೋ ಅಂಶವನ್ನು ನಾನು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ನಿಮಗೆ ಪಾಠ ಮಾಡಿರ್ತೀನಿ. ಇಲ್ಲೂ ಕೂಡ ನಿಮಗೆ ಅರ್ಥ ಆಗಬೇಕು ಅನ್ನೋದು ನನ್ನ ಮೊದಲನೇ ಆದ್ಯತೆ. ಅರ್ಥ ಆಗೋದ್ರ ಜೊತೆಗೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಕೂಡ ನಿಮಗೆ ಉಪಯೋಗ ಆಗಬೇಕು ಅಂತ ಅಷ್ಟೇ. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಈಗ ಫಂಗೈನಲ್ಲಿ ಕೆಲವೊಂದು ಸ್ಯಾಪ್ರೋಫೈಟಿಕ್ಕು, ಕೆಲವೊಂದು ಪ್ಯಾರಾಸೈಟಿಕ್ಕು, ಕೆಲವೊಂದು ಸಿಂಬಯೋಟಿಕ್ ಅಸೋಸಿಯೇಷನ್ನಲ್ಲಿ ಕೂಡ ಇರುತ್ತವೆ. ಮ್ಯೂಚುವಲ್ ಅಸೋಸಿಯೇಷನ್ಸ್ ಅಂತ ಹೇಳಿ ಕರಿತವೆ. ಈ ಮೋಡ್ ಆಫ್ ರಿಪ್ರೊಡಕ್ಷನ್ ವಿಷಯಕ್ಕೆ ಬಂದಾಗ ಇಲ್ಲಿ ಫಂಗೈನಲ್ಲಿ ವೆಜಿಟೇಟಿವ್ ರಿಪ್ರೊಡಕ್ಷನ್ ಕೂಡ ಕಾಣಿಸಬಹುದು, ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಕೂಡ ಕಾಣಿಸಬಹುದು, ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಕೂಡ ಕಾಣಿಸಬಹುದು. 3 ರೀತಿಯ ರಿಪ್ರೊಡಕ್ಷನ್. ವೆಜಿಟೇಟಿವ್ ಅಂತ ಹೇಳಿದ್ರೆ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಅಲ್ಲದೆ, ಈಗ ಸ್ಪರ್ಮ್ ಸೆಲ್ಸು, ಎಗ್ ಸೆಲ್ಸು ರಿಪ್ರೊಡಕ್ಟಿವ್ ಸೆಲ್ಸ್ ಅಪ್ಪ. ಈ ರಿಪ್ರೊಡಕ್ಟಿವ್ ಸೆಲ್ಸನ್ನು ಬಿಟ್ಟು ಬೇರೆ ಭಾಗದಿಂದ ರಿಪ್ರೊಡಕ್ಷನ್ ನಡೀತಾ ಇದೆ, ನನ್ನ ಕೈಯಿಂದ ರಿಪ್ರೊಡಕ್ಷನ್ ನಡೀತಾ ಇದೆ ಅಂತ ಹೇಳಿದ್ರೆ ಇದು ವೆಜಿಟೇಟಿವ್ ಪ್ರಾಪಗೇಷನ್. ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್, ಓಕೆನಾ? ಒಂದು ಪ್ಲಾಂಟನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಒಂದು ವೆಜಿಟೇಟಿವ್ ಪಾರ್ಟ್, ನಾನ್ ರಿಪ್ರೊಡಕ್ಟಿವ್ ಪಾರ್ಟ್. ಸಿಂಪಲ್ ಆಗಿ ಯಾವಾಗ ನಾನ್ ರಿಪ್ರೊಡಕ್ಟಿವ್ ಪಾರ್ಟಿಂದ ರಿಪ್ರೊಡಕ್ಷನ್ ನಡೆಯುತ್ತೋ ಅದನ್ನು ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳಿ ಕರಿತೇವೆ. ಇಲ್ಲಿ
ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಹಾಗೆ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಒಂದಷ್ಟು ಸ್ಪೆಸಿಫಿಕ್ ಟೈಪ್ ಆಫ್ ಸ್ಪೋರ್ಸ್ಗಳು ಫಾರ್ಮ್ ಆಗೋದನ್ನು ನಾವು ಗಮನಿಸಬಹುದು. ಆ ಸ್ಪೋರ್ಸ್ಗಳ ಮುಖಾಂತರ ಇಲ್ಲಿ ರಿಪ್ರೊಡಕ್ಷನ್ ನಡೆಯೋದನ್ನು ನಾವು ಗಮನಿಸ್ತಾ ಇದೀವಿ. ನೋಡಿ, ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಒಂದು ರೀತಿಯ ಸ್ಪೋರ್ಸ್ಗಳು ಫಾರ್ಮ್ ಆಗುತ್ತೆ ಕೆಲವೊಂದು ಫಂಗೈಗಳಲ್ಲಿ. ಕೆಲವೊಂದು ಫಂಗೈಗಳಲ್ಲಿ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅನ್ನೋದು ಕಾಣಿಸುತ್ತೆ. ಅಲ್ಲಿ ಕೂಡ ಡಿಫ್ರೆಂಟ್ ಟೈಪ್ ಆಫ್ ಒಂದು ನಾಲ್ಕು ಸ್ಪೋರ್ಸ್ಗಳು, ಒಂದು 4 ರೀತಿಯ ಸ್ಪೋರ್ಸ್ಗಳು ಫಾರ್ಮ್ ಆಗೋದನ್ನು ನಾವು ಗಮನಿಸಬಹುದು. ಸರಿನಾ? ಅರ್ಥ ಆಗ್ತಿದ್ಯಪ್ಪ? ಎಲ್ಲ ಫಂಗೈಗಳಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್ ಸಾಮಾನ್ಯವಾಗಿ ಕಾಣಿಸ್ಬಹುದು. ಫ್ರಾಗ್ಮೆಂಟೇಷನ್ ಆಗಿರ್ಬೋದು, ಬಡ್ಡಿಂಗ್ ಆಗಿರಬಹುದು. ಹಾಗೆ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಮತ್ತು ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ವಿಷಯಕ್ಕೆ ಬಂದಾಗ ಕೆಲವೊಂದರಲ್ಲಿ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇರೋಲ್ಲ, ಕೆಲವೊಂದರಲ್ಲಿ ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇರೋಲ್ಲ. ಸರಿನಾ? ಸ್ಪೆಸಿಫಿಕ್ ಆಗಿ ನಾವು ಹೇಳೋದಾದ್ರೆ, ಓಕೆನಾ? ಕೆಲವೊಂದಲ್ಲಿ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಆಬ್ಸೆಂಟ್ ಆಗಿರುತ್ತೆ, ಕೆಲವೊಂದರಲ್ಲಿ ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಸ್ಪೋರ್ಟ್ಸ್ಗಳ ಮೂಲಕ ನಡೆಯೋದಿಲ್ಲ ಅಂತ ಅರ್ಥ. ಅದನ್ನು ನಾವು ಕಲಿತಾ ಹೋಗೋಣ. ಈ ಫಂಗೈನಲ್ಲಿ ಕೂಡ ಒಂದಷ್ಟು ಕ್ಲಾಸಸ್ಗಳನ್ನು ನಾವು ಕಲಿಬೇಕಿದೆ, ಅವುಗಳನ್ನು ನೋಡ್ಬಿಡೋಣ. ಈಗ ಫಂಗೈನಲ್ಲಿ ಇರುವಂತಹ ಮೈಸೀಲಿಯಮ್ನ ನಾವು ಆಧಾರವಾಗಿ ಇಟ್ಕೊಂಡು ನಾವು ಫಂಗೈನ ಡಿಫ್ರೆಂಟ್ ಕ್ಲಾಸಸ್ ಆಗಿ ವಿಂಗಡಣೆ ಮಾಡೋದಾದರೆ, ಫಂಗೈನಲ್ಲಿರುವಂಥ ಮೈಸೀಲಿಯಂ, ಈ ಫಂಗೈನಲ್ಲಿ ಒಂದು ಟ್ಯೂಬುಲಾರ್ ಸ್ಟ್ರಕ್ಚರ್ ಇರುತ್ತಲ್ಲಪ್ಪ, ಅದನ್ನು ನಾವು ಹೈಫೆ ಅಂತ ಹೇಳಿ ಕರಿತೇವೆ. ಈ ಹೈಫೆಯ ನೆಟ್ವರ್ಕನ್ನು ನಾವು ಮೈಸೀಲಿಯಂ ಅಂತ ಹೇಳಿ ಕರಿತೇವೆ. ಈ ಮೈಸೀಲಿಯಂ ಯಾವ ರೀತಿ ಇದೆ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ನಾವು ಹೇಳೋದಾದರೆ, ಫಂಗೈನಲ್ಲಿ ಆ ಮೈಸೀಲಿಯಂ ಕೆಲವೊಂದು ಸರ್ತಿ ಸೆಪ್ಟೇಟ್ ಆಗಿರುತ್ತೆ ಅಂತ ಹೇಳಿದ್ರೆ ಕ್ರಾಸ್ ವಾಲ್ಸ್ಗಳನ್ನು ಒಳಗೊಂಡಿರುವಂಥ ಒಂದು ಹೈಫೆ ಆಗಿರುತ್ತೆ. ಆ ಚಿತ್ರವನ್ನು ನೀವು ಈಗಾಗಲೇ ನೋಡಿದಿರ ಅಂತ ನಾನು ಭಾವಿಸ್ತೀನಿ, ಹೌದಾ? ಕೆಲವೊಂದು ಸರ್ತಿ ಆ ಕ್ರಾಸ್ ವಾಲ್ಸ್ಗಳಿರಲ್ಲ, ಒಂದು ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ ಇರುತ್ತೆ, ಸಾಕಷ್ಟು ನ್ಯೂಕ್ಲಿಯಸ್ಗಳಲ್ಲಿರುತ್ತೆ, ಮಲ್ಟಿ ನ್ಯೂಕ್ಲಿಯೇಟೆಡ್ ಕಂಡೀಷನ್. ಅದನ್ನು ಎಸೆಪ್ಟೇಟ್ ಮೈಸೀಲಿಯಂ ಅಂತ ಹೇಳಿ ಕರಿತೇವೆ. ಸೊ ಒಟ್ಟಾರೆಯಾಗಿ ನಾವು ಫಂಗೈನಲ್ಲಿರುವಂಥ ಕ್ಲಾಸಸ್ಗಳನ್ನು ನೋಡುವಾಗ ನಾವಿಲ್ಲಿ ಕಲಿಬೇಕಿರುವಂಥ ಒಟ್ಟು ಫೈಕೋಮೈಸೆಟ್ 1, ಅದಾದಮೇಲೆ ಆಸ್ಕೋಮೈಸೆಟ್ಸ್ 2, ಬೆಸಿಡೋಮೈಸೆಟ್ಸ್ 3 ಮತ್ತು ಡ್ಯೂಟೆರೋಮೈಸೆಟ್ಸ್, ಒಟ್ಟು 4 ಕ್ಲಾಸಸ್ಗಳನ್ನು ನಾವು ಇಲ್ಲಿ ಕಲಿತಾ ಇದ್ದೀವಿ. ಫೈಕೋಮೈಸೆಟ್ಸ್, ಆಸ್ಕೋಮೈಸೆಟ್ಸ್, ಬೆಸಿಡೋಮೈಸೆಟ್ಸ್ ಆ್ಯಂಡ್ ಡ್ಯೂಟೆರೋಮೈಸೆಟ್ಸ್ ಅಂತ ಹೇಳಿ 4 ಕ್ಲಾಸಸ್ಗಳ ಬಗ್ಗೆ ನಾವು ಕಲಿತಾ ಇದ್ದೀವಿ. ಅದರಲ್ಲಿ ಈ ಫೈಕೋಮೈಸೆಟ್ಸ್ ಅಥವಾ ಲೋವರ್ ಫಂಗೈ ಅಂತ ಹೇಳಿ ನಾವು ಕರಿತೇವೆ, ಇದನ್ನು ಹೊರತುಪಡಿಸಿ ಇನ್ನುಳಿದಂಥ ಎಲ್ಲ ಫಂಗೈಗಳಲ್ಲಿ ಕೂಡ ಸೆಪ್ಟೇಟ್ ಮೈಸೀಲಿಯಂ ಇರೋದನ್ನು ನಾವು ಗಮನಿಸ್ಬೋದು. ಎಸೆಪ್ಟೇಟ್ ಮೈಸೀಲಿಯಂ ಇರೋದು ಫೈಕೋಮೈಸೆಟ್ನಲ್ಲಿ ಮಾತ್ರ. ಇನ್ನುಳಿದಂಥ ಎಲ್ಲ ಮೈಸೀಲಿಯಂಗಳಲ್ಲಿ ಸೆಪ್ಟೇಟ್ ಮೈಸೀಲಿಯಂ ಇರೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ಆಸ್ಕೋಮೈಸೆಟ್ಸ್, ಬೆಸಿಡೋಮೈಸೆಟ್ಸ್, ಡ್ಯೂಟೆರೋಮೈಸೆಟ್ಸ್. ಇಲ್ಲಿ ನೋಡಿ, ಬೆಸಿಡೋಮೈಸೆಟ್ಸ್ನಲ್ಲಿರುವಂಥ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಮಶ್ರೂಮ್, ಬ್ರಾಕೆಟ್ ಫಂಗೈ, ಪಫ್ ಬಾಲ್, ಹೌದಾ? ಆಸ್ಕೋಮೈಸೆಟ್ಸ್, ಸ್ಯಾಕ್ ಫಂಗೈ. ಡ್ಯೂಟೆರೋಮೈಸೆಟ್ಸ್, ದ ಒನ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಡಿಕಾಂಪೋಸಿಷನ್, ಮೋಸ್ಟ್ಲಿ ಡಿಕಾಂಪೋಸರ್ಸ್. ಸರಿನಾ? ಈ ಫೈಕೋಮೈಸೆಟ್ಸ್ ಏನಿದೆಯಲ್ಲ, ಈ ಫೈಕೋಮೈಸೆಟ್ಸ್ಗಳು ಸಾಮಾನ್ಯವಾಗಿ ಪ್ಯಾರಾಸೈಟ್ಸ್ಗಳಾಗಿರುತ್ತವೆ. ಪಿ ಫಾರ್ ಪ್ಯಾರಾಸೈಟ್. ಆಸ್ಕೋ ಸ್ಯಾಕ್ ಲೈಕ್ ಫಂಗೈ. ಸರಿನಾ? ಈ ರೀತಿಯಾಗಿ ನೀವು ಒಂದಷ್ಟು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ, ಒಂದಷ್ಟು ಅಂಶಗಳನ್ನು. ಸ್ಪೆಸಿಫಿಕ್ಕಾಗಿ ಯಾವುದಾದ್ರೂ ಜ್ಞಾಪಕಕ್ಕೆ ಬರ್ತಿಲ್ಲ ಅಥವಾ ಏನಾದರೂ ಯೋಚನೆ ಮಾಡಬೇಕು ಅಂತ ಅಂದರೆ, ಯಾವುದಾದ್ರೂ ನ್ಯೂಮೋನಿಕ್ಸ್ ಇದಕ್ಕೆ ಬೇಕು ಅಂತ ಹೇಳಿದ್ರೆ ನೀವು ನನಗೆ ಹೇಳಿ. ಇನ್ನೊಂದಷ್ಟು ನಾನು ನ್ಯೂಮೋನಿಕ್ಸನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸರಿನಾ? ರೈಟ್. ಸೊ ನಾನು ಆಗಲೇ ಹೇಳಿದೆ 3 ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಇಲ್ಲಿ ಕಾಣಿಸುತ್ತೆ. ವೆಜಿಟೇಟಿವ್ ಫ್ರಾಗ್ಮೆಂಟೇಷನಲ್ಲಿ ಆಗ್ಬೋದು, ಬಡ್ಡಿಂಗ್ನಲ್ಲಿ ಆಗ್ಬೋದು, ಫಿಷನಲ್ಲಿ ಆಗ್ಬೋದು. ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ನು ಯಾವ ಸ್ಪೋರ್ಟ್ಸ್ಗಳ ಮುಖಾಂತರ ನಡೆಯುತ್ತೆ ನೋಡಿ. ಈ ಸ್ಪೋರ್ಟ್ಸ್ಗಳ ಹೆಸರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈ ಸ್ಪೋರ್ಟ್ಸ್ಗೂ ಆ ಸ್ಪೋರ್ಟ್ಸ್ಗೂ ವ್ಯತ್ಯಾಸ ಇದೆ. ಸರಿನಾ? ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯೋದು ಸಾಮಾನ್ಯವಾಗಿ ಸ್ಪೋರ್ಸ್ ಅಥವಾ ಝೈಗೋಸ್ಪೋರ್ಸ್, ಆಸ್ಕೋಸ್ಪೋರ್ಸ್ ಮತ್ತು ಬೆಸಿಡಿಯೋಸ್ಪೋರ್ಸ್. ನೋಡಿ, ಆಸ್ಕೋಸ್ಪೋರ್ಸ್, ಬೆಸಿಡಿಯೋಸ್ಪೋರ್ಸ್. ಫಂಗೈನ ಕ್ಲಾಸಿಫಿಕೇಶನ್ ಮಾಡುವಾಗ ನಾವು ಆಗಲೇ ಕಲ್ತಿದ್ದೀವಿ 4 ಕ್ಲಾಸಸ್ಸು: ಆಸ್ಕೋಮೈಸೆಟ್ಸ್, ಬೆಸಿಡೋಮೈಸೆಟ್ಸ್. ಸರಿನಾ? ನೋಡಿ, ಯಾವ್ದು ಹೆಸರುಗಳಲ್ಲಿದೆ. ಬೆಸಿಡೋಮೈಸೆಟ್ಸ್ನಲ್ಲಿ ಬೆಸಿಡಿಯೋಸ್ಪೋರ್ಸ್, ಆಸ್ಕೋಮೈಸೆಟ್ಸ್ನಲ್ಲಿ ಆಸ್ಕೋಸ್ಪೋರ್ಸ್. ಈ ಎರಡನ್ನಾದರೂ ನಾವು ಜ್ಞಾಪಕ ಇಟ್ಕೊಳ್ಬೋದಾ? ಇದು ಈಸಿಯಾಗಿ ಜ್ಞಾಪಕ ಬಂದರೆ ಇನ್ನೆರಡನ್ನ ನಾವು ಜ್ಞಾಪಕ ಇಟ್ಕೊಳ್ಳೋದು ದೊಡ್ಡ ವಿಷಯ ಏನಲ್ಲ. ಊಸ್ಪೋರ್ಸ್ ಮತ್ತು ಝೈಗೋಸ್ಪೋರ್ಸ್. ನಮ್ಮ ಫೈಕೋಮೈಸೆಟ್ಸ್ನಲ್ಲಿ ಝೈಗೋಸ್ಪೋರ್ಸ್ಗಳನ್ನು ಕೂಡ ನಾವು ಗಮನಿಸಬಹುದು. ಸರಿನಾ? ಹಾಗಿದ್ರೆ ಊಸ್ಪೋರ್ಸ್ ಎಲ್ಲಿ ಕಾಣಿಸುತ್ತೆ ಸರ್? ಟೈಪ್ ಮಾಡ್ತೀರಾ ಸರ್? ಸ್ವಲ್ಪ ಪದೇ ಓದೋ ತನಕ ಇದು ಈ ಪಾರ್ಟ್ ಏನಿದೆಯಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಹಾಗೆ ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನಲ್ಲಿ ಕಂಡುಬರುವಂಥ ಸ್ಪೋರ್ಸ್ಗಳನ್ನು ನಾವು ಗಮನಿಸಿದ್ರೆ ಸ್ಪೋರಾಂಜಿಯೋಸ್ಪೋರ್ಸ್, ಕೋನಿಡಿಯೋಸ್ಪೋರ್ಸ್, ಝೂಸ್ಪೋರ್ಸ್ ಅಥವಾ ಕೊನಿಡಿಯಾ ಅಂತ ಹೇಳಿ ಕೂಡ ಕರೆದಿರ್ತಾರೆ ಕೆಲವೊಂದು ಕಡೆ. ತಲೆ ಕೆಡಿಸ್ಕೊಳ್ಬೇಡಿ. ಕೊನಿಡಿಯೋಸ್ಪೋರ್ ಬೋತ್ ಆರ್ ಸೇಮ್ ಓನ್ಲಿ.
ಸರಿನಾ? ಸ್ಪೊರಾಂಜಿಯೋಸ್ಪೋರ್, ಕೊನಿಡಿಯೋಸ್ಪೋರ್, ಝೂಸ್ಪೋರ್ ಈ 3 ಏಸೆಕ್ಷುವಲ್ ಸ್ಪೋರ್ಸ್ಗಳಾಗಿರುತ್ತವೆ. ಸರಿನಾ? ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ಫಂಗೈನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆದಾಗ ಏನಾಗುತ್ತೆ, 2 ಸಿಮಿಲರ್ ಅಥವಾ ಕಂಪ್ಯಾಟಬಲ್ ಹೈಫೆ ಅಥವಾ ಸೊಮ್ಯಾಟಿಕ್ ಸೆಲ್ಸ್, ಅಂದರೆ ಬಾಡಿ ಸೆಲ್ಸ್ ಅಂತ ಅನ್ಕೊಳ್ಳಪ್ಪ. ಸರಿನಾ? ಈಗ ಯಾವುದೋ 2 ಬಂದಿದೆ ಅಥವಾ 2 ಗ್ಯಾಮೆಟ್ಸ್ ಬಂದಿದೆ ಅಂತ ಇಟ್ಕೊಳ್ಳಿ. 2 ಗ್ಯಾಮೆಟ್ಸ್ ಹತ್ರ ಬಂದಿದೆ ಅಂತ ಇಟ್ಕೊಳ್ಳಿ. 2 ಗ್ಯಾಮೆಟ್ಸ್ ಫ್ಯೂಸ್ ಆದಾಗ ಮೊದಲು ಏನಾಗುತ್ತೆ, ಮೊದಲು ಆ ಪ್ರೋಟೋಪ್ಲಾಸ್ಮ್ ಏನಿದೆ, ಸೈಟೋಪ್ಲಾಸ್ಮ್ ಏನಿದೆ, ಆ ನೀರಿನ ಅಂಶ ಏನಿದೆ ಅದು ಮೊದಲು ಫ್ಯೂಸ್ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ನಾವು ಅದನ್ನ ಮೊದಲನೇ ಸ್ಟೆಪ್ ಅನ್ನ ನಾವು ಪ್ಲಾಸ್ಮೋಗ್ಯಾಮಿ ಅಂತ ಹೇಳಿ ಕರಿತೇವೆ. ಓಕೆನಾ? ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುವಾಗ ಏನ್ ನಡೀತಾ ಇದೆ, ಮೊದಲು ಪ್ಲಾಸ್ಮೋಗ್ಯಾಮಿ ನಡೀತಾ ಇದೆ. ಸೆಲ್ಸ್ ಫ್ರಮ್ 2 ಡಿಫರೆಂಟ್ ಮೈಸೀಲಿಯಾ ಫ್ಯೂಸ್ ಟು ಫಾರ್ಮ್ ಅ ಡೈಕ್ಯಾರಿಯೋಟಿಕ್ ಸೆಲ್. ಹೀಗೆ ಪ್ಲಾಸ್ಮೋಗ್ಯಾಮಿ ನಡೆದಾಗ ಏನಾಗುತ್ತೆ, 2 ಸೈಟೋಪ್ಲಾಸಮ್ ಫ್ಯೂಸ್ ಆಯಿತು, ಆದರೆ ನ್ಯೂಕ್ಲಿಯಸ್ ಹಾಗೇ ಇದೆ, ನ್ಯೂಕ್ಲಿಯಸ್ ಇನ್ನೂ ಫ್ಯೂಸ್ ಆಗಿಲ್ಲ. ಹೀಗೆ 2 ನ್ಯೂಕ್ಲಿಯಸ್ ಇರುವಂಥ ಈ ಸ್ಟೇಜನ್ನು ನಾವು ಡೈಕ್ಯಾರಿಯೋಟಿಕ್ ಸ್ಟೇಜ್ ಅಥವಾ ಡೈಕ್ಯಾರಿಯೋನ್ ಸ್ಟೇಜ್ ಅಂತ ಹೇಳಿ ಕರಿತೇವೆ. ಈ ರೀತಿಯಾದ ಡೈಕ್ಯಾರಿಯೋನ್ ಸ್ಟೇಜ್ ಫಂಗೈಗಳಲ್ಲಿ ಕಾಣಿಸಬಹುದು. ಅಗೈನ್ ನಮ್ಮ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೆಚ್ಚಾಗಿ ಕಾಣುವಂಥ ನಮ್ಮ ಆಸ್ಕೋಮೈಸೆಟ್ಸ್ ಹಾಗೂ ಬೆಸಿಡೋಮೈಸೆಟ್ಸ್ ಇವೆರಡನ್ನೇ ಜ್ಞಾಪಕ ಇಟ್ಕೊಳ್ಳಿ. ಅವೆರಡರಲ್ಲಿ ನಮಗೆ ಈ ಡೈಕ್ಯಾರಿಯೋಟಿಕ್ ಸ್ಟೇಜ್ ಅನ್ನುವಂಥ ಒಂದು ಸ್ಟೇಜನ್ನು ನಾವು ಗಮನಿಸಬಹುದು. ಕೆಲವೊಂದು ಫಂಗೈಗಳಲ್ಲಿ ಈ ಡೈಕ್ಯಾರಿಯೋಟಿಕ್ ಸ್ಟೇಜ್ ಕಾಣಿಸಲ್ಲ. ಯಾವಾಗ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗುತ್ತೋ ಇಮಿಡಿಯೇಟ್ ಆಗಿ ಡಿಪ್ಲಾಯ್ಡ್ ಝೈಗೋಟ್ ಕೂಡ ಫಾರ್ಮ್ ಆಗಬಹುದು. ಅರ್ಥ ಆಗ್ತಿದ್ಯಪ್ಪ? ಸರಿನಾ? ಆಸ್ಕೋಮೈಸೆಟ್ಸ್ ಮತ್ತು ಬೆಸಿಡೋಮೈಸೆಟ್ಸ್ ಅನ್ನು ನಾವಿಲ್ಲಿ ಗಮನ ಇಟ್ಕೊಳ್ಳೋಣ. ಅದರಲ್ಲಿ ನಮಗೆ ಡೈಕ್ಯಾರಿಯೋಟ್ಸ್ ಕಾಣಿಸುತ್ತೆ. ಈ ಡೈಕ್ಯಾರಿಯೋಟಿಕ್ ಸ್ಟೇಜ್ ಕಾಣಿಸುತ್ತೆ. ಡೈಕ್ಯಾರಿಯೋಟಿಕ್ ಸ್ಟೇಜ್ ಆದ ನಂತರ ಏನಾಗಬೇಕು, ಆ ನ್ಯೂಕ್ಲಿಯಸ್ 2 ಕೂಡ ಫ್ಯೂಸ್ ಆಗುತ್ತೆ. ಅದನ್ನು ನಾವು ಕ್ಯಾರಿಯೋಗ್ಯಾಮಿ, ಕ್ಯಾರಿಯಾನ್, ನ್ಯೂಕ್ಲಿಯಸ್, ಗ್ಯಾಮಿ, ಫ್ಯೂಷನ್, ಮ್ಯಾರೇಜ್. ಸರಿನಾ? ಈಗ ಕ್ಯಾರಿಯೋಗ್ಯಾಮಿ ಆಗೋದ್ರ ಮೂಲಕ ಝೈಗೋಟ್ ಫಾರ್ಮ್ ಆಯಿತು. ಝೈಗೋಟ್ ಫಾರ್ಮ್ ಆದಮೇಲೆ ಮತ್ತೆ ಇದು ಝೈಗೋಟ್ ಅನ್ನೋದೇನಿದೆಯಲ್ಲಪ್ಪ, ಇದು ಡಿಪ್ಲಾಯ್ಡ್. ಈಗ ಈ ಡಿಪ್ಲಾಯ್ಡ್ ಝೈಗೋಟ್ ಏನಿದೆ ಇದು ಮಯೋಸಿಸ್ ಅಥವಾ ಮಿಯೋಸಿಸ್ಗೆ ಒಳಪಟ್ಟು ಮತ್ತೆ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ಗಳನ್ನು ಫಾರ್ಮ್ ಮಾಡುತ್ತೆ. ಈ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ಗಳು ಫೇವರಬಲ್ ಕಂಡೀಷನ್ನಲ್ಲಿ ಮತ್ತೆ ತಾವು ಜರ್ಮಿನೇಟ್ ಆಗೋದ್ರ ಮೂಲಕ ಒಂದು ಮೈಸೀಲಿಯಂ, ಹ್ಯಾಪ್ಲಾಯ್ಡ್ ಮೈಸೀಲಿಯಂ ಅನ್ನು ಫಾರ್ಮ್ ಮಾಡ್ತಾ ಇದೆ. ಸರಿನಾ? ಹ್ಯಾಪ್ಲಾಯ್ಡ್ ಮೈಸೀಲಿಯಂ ಫಾರ್ಮ್ ಆಯಿತು. ಮತ್ತೆ ಆ ಎರಡು ಹ್ಯಾಪ್ಲಾಯ್ಡ್, ಈಗ ಎನ್ ಆಗಿರುವಂಥ 2 ಹ್ಯಾಪ್ಲಾಯ್ಡ್ ಮೈಸೀಲಿಯಂ ಹತ್ರ ಬಂದು ಫ್ಯೂಸ್ ಆಗಿ ಒಂದು ಡೈಕ್ಯಾರಿಯನ್ ಸ್ಟೇಜ್ ಬರುತ್ತೆ, ಝೈಗೋಟ್ ಆಗುತ್ತೆ, ಮಯೋಸಿಸ್ ಆಗುತ್ತೆ, ಜರ್ಮಿನೇಷನ್ ಆಗುತ್ತೆ. ಈ ಲೈಫ್ ಸೈಕಲ್ ಅನ್ನು ಕೂಡ ನಾವಿಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಗಮನಿಸಬಹುದು. ಸರಿನಾ? ಈಗ ನಾವು ಸೈಡ್ ಬೈ ಸೈಡ್ ಇನ್ನೊಂದು ಸರ್ತಿ ಕಂಪ್ಯಾರಿಸನ್ ಮಾಡ್ಬಿಡೋಣ ಇರುವಂಥ ಅಷ್ಟು ಕ್ಲಾಸಸ್ಗಳನ್ನು. ಈಗ ಫೈಕೋಮೈಸೆಟ್ಸ್, ಆಸ್ಕೋಮೈಸೆಟ್ಸ್, ಬೆಸಿಡೋಮೈಸೆಟ್ಸ್, ಡ್ಯೂಟೆರೋಮೈಸೆಟ್ಸ್ ನಮಗೆ ಗೊತ್ತಿದೆ. ನೋಡಿ, ಫೈಕೋಮೈಸೆಟ್ಸ್ ಎ ಸೆಪ್ಟೇಟ್ ಅಂತ ಗೊತ್ತಾಯಿತು, ಇನ್ನು ಬಾಕಿ ಇನ್ನೆಲ್ಲ ಸೆಪ್ಟೇಟ್. ಹೌದಾ? ಇಲ್ಲಿ ಎ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ನೋಡಿ, ಇಲ್ಲಿ ಎ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಕೆಲವೊಮ್ಮೆ ಮೋಟೈಲ್ ಝೂಸ್ಪೋರ್ಸ್ಗಳು ಕಾಣಿಸುತ್ತೆ. ಝೂ ಅನಿಮಲ್ ಲೈಕ್ ಅಂತ ಅನ್ಕೊಂಬಿಡಿ, ಎಲ್ಲೆಲ್ಲಿ ಅದ್ರ ಝೂ ಬಂದ್ಬಿಟ್ರೆ ಅನಿಮಲ್ ಲೈಕ್ ಸಾಮಾನ್ಯವಾಗಿ. ಹಾಗೆ ನಾನ್ ಮೋಟೈಲ್ ಎ ಪ್ಲಾನೋಸ್ಪೋರ್ಸ್ಗಳು ಕೂಡ ಇಲ್ಲಿ ಕಾಣಬಹುದು. ನಾನ್ ಮೋಟೈಲ್ ಎ ಪ್ಲಾನೋಸ್ಪೋರ್ಸ್. ಸರಿನಾ? ಎ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ. ಅದೇ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ವಿಷಯಕ್ಕೆ ಬಂದಾಗ ಇಲ್ಲಿ ನಮಗೆ ಝೈಗೋಸ್ಪೋರ್ ಅನ್ನುವಂಥ ಇನ್ನೊಂದು ರೀತಿಯ ಸ್ಪೋರ್ಸ್ಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಝೈಗೋಸ್ಪೋರ್ಸ್ಗಳು ಕೂಡ ನಮಗೆ ಇಲ್ಲಿ ಕಾಣೋದನ್ನು ನಾವು ಗಮನಿಸಬಹುದು. ಅರ್ಥ ಆಗ್ತಿದೆಯಾ? ಎಕ್ಸಾಂಪಲ್ ರೈಸೋಪಸ್. ಹಾಗೆ ಆಸ್ಕೋಮೈಸೆಟ್ಸ್, ಸ್ಯಾಕ್ ಲೈಕ್ ಫಂಗೈ, ಮೋಸ್ಟ್ಲಿ ಮಲ್ಟಿಸೆಲ್ಯುಲರ್ ಅಪ್ಪ, ಆದರೆ ಒಂದು ಎಕ್ಸೆಪ್ಷನ್ ಇದೆ, ಈಸ್ಟ್, ಅದು ಯೂನಿಸೆಲ್ಯುಲರ್. ಮೈಸೀಲಿಯಂ ಗೊತ್ತಿದೆ, ಸೆಪ್ಟೇಟು ಮತ್ತು ಬ್ರಾಂಚ್ಡು. ಸರಿನಾ? ಹಾಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ವಿಷಯಕ್ಕೆ ಬಂದಾಗ ಇಲ್ಲಿ ನೋಡಿ ಹೆಸರಲ್ಲೇ ಇದೆ ಆಸ್ಕೋಮೈಸೆಟ್ಸ್ನಲ್ಲಿ ಏನು ಸೆಕ್ಷುವಲ್ ರಿಪ್ರೊಡಕ್ಷನ್ ಸ್ಪೋರ್ಸ್ ಯಾವುದಿದೆ? ಆಸ್ಕೋಸ್ಪೋರ್ಸ್. ಎ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನಲ್ಲಿ ಒಂದು ರೀತಿಯ ಸ್ಪೋರ್ಸ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು, ಕೊನಿಡಿಯೋಸ್ಪೋರ್ಸ್. ಈ ಕೊನಿಡಿಯೋಸ್ಪೋರ್ಸ್ ಏನಿದೆಯಲ್ಲ, ಆ ಕೊನಿಡಿಯಾವನ್ನು ಬೇರ್ ಮಾಡುವಂಥ ಒಂದು ರಚನೆಗಳಿದೆ. ಈಗ ಮೈಸೀಲಿಯಂನ ಎಕ್ಸ್ಟೆನ್ಷನ್ ಏನಾಗುತ್ತೆ, ಕೆಲವೊಂದು ಸರ್ತಿ ಈ ಒಂದು ಸ್ಪೆಷಲ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ. ಇದು ನಮಗೆ ಸ್ಪೆಸಿಫಿಕ್ ಆಗಿ ನಾನು ಹೀಗೆ ಬರಿತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಇದರ ಮೇಲೆ ನಮಗೆ ಏನಾಗುತ್ತೆ, ಈ
ಕೊನಿಡಿಯಾ ಅಥವಾ ಕೊನಿಡಿಯೋಸ್ಪೋರ್ಸ್ಗಳು ಫಾರ್ಮ್ ಆಗೋದನ್ನು ನಾವು ಗಮನಿಸ್ಬೋದು. ಓಕೆನಾ? ಈ ಭಾಗ ಏನಿದೆಯಲ್ಲ, ಈ ಕೊನಿಡಿಯಾವನ್ನ ಹೋಲ್ಡ್ ಮಾಡಿರುವಂತಹ ಭಾಗ ಇದೇನಿದೆಯಲ್ಲ, ಇದು ಕೊನಿಡಿಯೋ ಫೋರ್ ಬೇರಿಂಗ್. ಫೋರ್ಗೆ ಸ್ಪೋರ್ಗೆ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಸ್ಪೋರ್ ಇಸ್ ಅ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂತ ಅನ್ಕೊಂಬೇಡಿ. ಫೋರ್ ಬೇರಿಂಗ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಕೊನಿಡಿಯಾದಲ್ಲಿರುವಂಥ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಆಸ್ಕೋಸ್ಪೋರ್ಸ್ಗಳು ಕಾಣಿಸ್ತಾ ಇದೆ. ಹಾಗೆ ಕೆಲವೊಂದು ಡಂಗ್, ಸಗಣಿಯ ಮೇಲೆ ಬೆಳೆಯುವಂಥ ಒಂದಷ್ಟು ಏನೋ ಫಂಗೈಗಳನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಸ್ಪೆಸಿಫಿಕ್ ಆಗಿ ನಾವು ಅವುಗಳನ್ನು ಕಾಪ್ರೋಫಿಲಸ್ ಅಥವಾ ಕಾಪ್ರೋಫೈಲಸ್ ಅಂತ ಹೇಳಿ ಕರಿತೇವೆ. ಎಕ್ಸಾಂಪಲ್ ಆಸ್ಪ್ಯಾರಜಿಲ್ಲಸ್. ಈಸ್ಟ್ ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ಆಗಿದೆ. ಬೇಸಿಡೋಮೈಸೆಟ್ಸ್, ಬಿ ಫಾರ್ ಬ್ರಾಕೆಟ್ ಫಂಗೈ. ಐ ಫರ್ಗಾಟ್ ದಿಸ್ ಒನ್ ಪಾಯಿಂಟ್. ಬಿ ಬ್ರಾಕೆಟ್ ಫಂಗೈ. ನಮ್ಮ ಮೈಸೀಲಿಯಂನ ಕ್ಯಾರೆಕ್ಟರಿಸ್ಟಿಕ್ ಆಗಲೇ ಗೊತ್ತಿದೆ, ಬ್ರಾಂಚ್ಡ್ ಸೆಪ್ಟೇಟ್ ಮೈಸೀಲಿಯಂ. ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವುದ್ರ ಮೂಲಕ ನಡೆಯುತ್ತೆ? ಬೆಸಿಡಿಯೋಕಾರ್ಪ್ ಅನ್ನುವಂಥ ಒಂದು ರಚನೆಯನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಮ ಬೆಸಿಡೋಮೈಸೆಟ್ನಲ್ಲಿ ಏಸೆಕ್ಷುವಲ್ ಸ್ಪೋರ್ಸ್ಗಳು ಕಾಣಿಸದೇ ಇದ್ರೂ ಕೂಡ ಎರಡು ಸಿಮಿಲರ್ ಹೈಫೆ ಹತ್ರ ಬಂದು ಅಲ್ಲಿ ಪ್ಲಾಸ್ಮೋಗ್ಯಾಮಿ ನಡೆದು ಕ್ಯಾರಿಯೋಗ್ಯಾಮಿ ಆಗೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ಸ್ಪೆಸಿಫಿಕ್ ಆಗಿ ಏಸೆಕ್ಷುವಲ್ ಸ್ಪೋರ್ಸ್ ಇರೋದಿಲ್ಲ, ಸೆಕ್ಷುವಲ್ ಸ್ಪೋರ್ಸ್ ಇದೆ. ಎಕ್ಸಾಂಪಲ್ ಪುಚ್ಚಿನಿಯಾ ಸಾಕಷ್ಟು ಡಿಸೀಸ್ಗಳನ್ನು ಕೂಡ ಕಾಸ್ ಮಾಡುತ್ತೆ, ರಸ್ಟ್, ಸ್ಮಟ್. ಹಾಗೆ ಡ್ಯೂಟೆರೋಮೈಸೆಟ್ಸ್, ಇವುಗಳನ್ನು ನಾವು ಇಂಪರ್ಫೆಕ್ಟ್ ಫಂಗೈ ಅಂತ ಹೇಳಿ ಕರಿತೇವೆ. ಫಂಗೈ ಇಂಪರ್ಫೆಕ್ಟೈ ಅಂತ ಹೇಳಿ ಫಂಗೈ ಇಂಪರ್ಫೆಕ್ಟೈ ಅಂತ ಹೇಳಿ ಕೂಡ ಕರಿತೇವೆ. ಸರಿನಾ? ಕಾರಣ ಇಷ್ಟೇ, ಇವುಗಳಲ್ಲಿ ಯಾವುದೇ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅನ್ನು ನಮಗೆ ಕಾಣಿಸಿಲ್ಲ. ಸರಿನಾ? ಇದುವರೆಗೂ ವೆಜಿಟೇಟಿವ್ ಹಾಗೂ ಏಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಮಾತ್ರ ಕಾಣಿಸಿದೆ. ಇಲ್ಲಿರುವಂಥ ಫಂಗೈಗಳಲ್ಲಿ ಏನಾದರೂ ಈಗ ಯಾವ ಫಂಗೈ ಎಲ್ಲಿದೆ, ಫಂಗೈಗಳೇನಿದೆ ಅವೆಲ್ಲವುಗಳನ್ನು ನಾವು ಈಗ ನಮಗೆ ಸರಿಯಾಗಿ ಗೊತ್ತಿಲ್ಲದಿರುವಂಥ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ನೂ ಎಸ್ಟಾಬ್ಲಿಷ್ ಆಗದೇ ಇರುವಂಥ ಫಂಗೈಗಳೇನಿದೆ ಅವೆಲ್ಲವುಗಳನ್ನು ನಾವು ಡ್ಯೂಟೆರೋಮೈಸೆಟ್ಸ್ನಲ್ಲಿ ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಫಂಗೈ ನಾವು ಕಲಿತಾ ಅದರಲ್ಲಿ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್, ಒಂದು ಪ್ರಾಪರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಸ್ಟೇಜ್ ಇದೆ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿದ ನಂತರ ಅದನ್ನು ನಾವು ಡ್ಯೂಟೆರೋಮೈಸೆಟ್ನಿಂದ ತೆಗೆದು ಅದು ಯಾವ ರೀತಿಯ ನೇಚರ್ ಇದೆ ಅದರ ಮೇಲೆ ಅದನ್ನು ಆಸ್ಕೋಮೈಸೆಟ್ಸ್ಗೋ ಅಥವಾ ಬೆಸಿಡೋಮೈಸೆಟ್ಸ್ಗೆ ಮೂವ್ ಮಾಡ್ತೇವೆ ಆ ರೀತಿಯಾಗಿ. ಸೊ ಸೆಪ್ಟೇಟ್ ಮೈಸೀಲಿಯಂ, ಸೆಪ್ಟೇಟ್ ಅಂಡ್ ಬ್ರಾಂಚ್ ಮೈಸೀಲಿಯಂ, ನೋ ಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ರಿಪೋರ್ಟೆಡ್. ಇಲ್ಲಿಯೂ ಕೂಡ ಏಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ನಿಮಗೆ ಕೊನಿಡಿಯಾ ಸ್ಟ್ರಕ್ಚರ್ಸ್ಗಳನ್ನು ನೀವು ಗಮನಿಸಬಹುದು. ಆಲ್ಟರ್ನೇರಿಯಾ ಹೆಸರು ಜ್ಞಾಪಕ ಇಟ್ಕೊಳ್ಳಿ. ಒಂದು ಮೂರು ಎಕ್ಸಾಂಪಲ್ಸ್ಗಳನ್ನಾದರೂ ನೀವು ಜ್ಞಾಪಕ ಇಟ್ಕೊಳ್ಬೇಕಪ್ಪ. ಇಲ್ಲಿ ಒಂದೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ, ಆದರೆ ಟೆಕ್ಸ್ಟ್ ಬುಕ್ನಲ್ಲಿ ಕನಿಷ್ಠ ಮೂರು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದಾರೆ. ಎಕ್ಸಾಂಪಲ್ಸ್ಗಳು ಆ ಹೆಸರುಗಳಿಗೆ ಈಗ ನೋಡಿ, ಇವುಗಳಿಗೆಲ್ಲ ನೀವು ಮತ್ತೆ ನ್ಯೂಮೋನಿಕ್ಸ್ನ ಬಳಸಿದ್ರೆ ಆ ನ್ಯೂಮೋನಿಕ್ಗೆ ಇನ್ನೊಂದು ಟೆಕ್ಸ್ಟ್ ಬುಕ್ ಆಗೋಗ್ಬಿಡುತ್ತೆ. ಅವಾಗ ಮತ್ತೆ ಕನ್ಫ್ಯೂಷನ್ ಆಗಲ್ವಾ? ಸ್ವಲ್ಪ ನಾವು ಕಷ್ಟಪಡಬೇಕು. ಆ ಹೆಸರುಗಳು ಇರೋದೇ ಹಾಗೆ, ಆಸ್ಪ್ಯಾರಜಿಲ್ಲಸ್, ರೈಸೋಪಸ್, ಪುಚ್ಚಿನಿಯಾ, ಆಲ್ಟರ್ನೇರಿಯಾ, ಹೆಸರುಗಳಿರೋದೇ ಹಾಗೆ. ಅವುಗಳನ್ನು ಕಲಿಬೇಕಾಗುತ್ತೆ, ಬರೆದು ಕಲಿಬೇಕಾಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಮುಂದೆ ಹೋಗ್ತಾ ಇದ್ದೀನಿ. ಕಿಂಗ್ಡಮ್ ಫಂಗೈ ಅರ್ಥ ಆಗಿದೆಯಲ್ವಪ್ಪ? ಫಂಗೈ ಅರ್ಥ ಆಗಿದ್ರೆ ಕಿಂಗ್ಡಮ್ ಪ್ಲಾಂಟೆ ಮತ್ತು ಕಿಂಗ್ಡಮ್ ಅನಿಮಲಿಯಾ ಎರಡಿದೆ. ಇವೆರಡನ್ನ ನಾವು ಸಪರೇಟ್ ಚಾಪ್ಟರ್ಗಳಲ್ಲಿ ಮತ್ತೆ ಕಲಿತೇವೆ. ಈಗ ಇವೆರಡೂ ಕೂಡ ಮಲ್ಟಿಸೆಲ್ಯುಲರ್ ನಮಗೆ ಗೊತ್ತು, ಯೂಕ್ಯಾರಿಯೋಟಿಕ್ ನಮಗೆ ಗೊತ್ತು, ಪ್ಲಾಂಟ್ ಆಟೋಟ್ರೋಪಿಕ್ಕು, ಅನಿಮಲ್ ಹೆಟ್ರೋಟ್ರೋಪಿಕ್ಕು. ಹೌದಾ? ಹಾಗೆ ಪ್ಲಾಂಟ್ಸ್ನಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇದೆ, ಸೆಲ್ ವಾಲ್ನಲ್ಲಿ ಸೆಲ್ಯುಲೋಸ್ ಇದೆ. ಅನಿಮಲ್ಸ್ನಲ್ಲಿ ಸೆಲ್ ವಾಲ್ ಇಲ್ಲ. ಆದರೆ ಅನಿಮಲ್ಸ್ಗಳು ಲೋಕೋಮೋಷನ್ ಅನ್ನು ತೋರಿಸುತ್ತೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗುತ್ತೆ. ಅದೇ ಪ್ಲಾಂಟ್ಸ್ಗಳು ಜಸ್ಟ್ ಮೂವ್ಮೆಂಟ್ ಅನ್ನು ತೋರಿಸುತ್ತೆ, ಬೆಳಕಿನ ಕಡೆಗೆ ಬೆಳೆಯುತ್ತೆ, ಮೂವ್ಮೆಂಟ್ ಅನ್ನು ತೋರಿಸುತ್ತೆ, ಆದರೆ ಲೋಕೋಮೋಟ್ ಆಗಲ್ಲ. ಇದು ಕಾಮನ್ ಸೆನ್ಸ್ ಇದು. ಅಟ್ ದ ಸೇಮ್ ಟೈಮ್ ದೇ ಶೋ ಆಲ್ಟರ್ನೇಷನ್ ಆಫ್ ಜನರೇಷನ್, ಸ್ಪೋರೋಫೈಟಿಕ್ ಸ್ಟೇಜ್ ಹಾಗೆ ಗ್ಯಾಮೆಟೋಫೈಟಿಕ್ ಸ್ಟೇಜ್. ಇದನ್ನ ಕೂಡ ನಾನು ಪ್ಲಾಂಟ್ ಕಿಂಗ್ಡಮ್ ಅನ್ನ ಎಕ್ಸ್ಪ್ಲೇನ್ ಮಾಡುವಾಗ ಇನ್ನೊಮ್ಮೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೇನೆ. ಇಲ್ಲಿ ಪ್ಲಾಂಟ್ಸ್ನಲ್ಲಿ ಕೂಡ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಕಾಣಿಸ್ಬೋದು, ವೆಜಿಟೇಟಿವ್ ರಿಪ್ರೊಡಕ್ಷನ್ ಕೂಡ ಕಾಣಿಸ್ಬೋದು. ದಟ್ ಈಸ್ ಅಗೈನ್ ಅ ಫಾರ್ಮ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಅನಿಮಲಿಯಾದಲ್ಲಿ ಸೆಕ್ಷುವಲ್ ಮತ್ತು ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಎರಡೂ ಕೂಡ ಅಲ್ಲೂ ಕೂಡ ಕಾಣಿಸಬಹುದು. ಅನಿಮಲ್ ಕಿಂಗ್ಡಮ್ನ ನಾವು ತಿಳ್ಕೊಳ್ಬೇಕಾದ್ರೆ ಇನ್ನೂ ಡೀಟೇಲ್ ಆಗಿ ಕಲಿತಾ ಹೋಗೋಣ. ಸರಿನಾ? ಅನಿಮಲ್ಸ್ಗಳಲ್ಲಿ ಸೆನ್ಸಸ್ ಇರುತ್ತೆ. ರಿಪ್ರೊಡಕ್ಷನ್ ಸಾಮಾನ್ಯವಾಗಿ ಗಂಡು ಮತ್ತು ಹೆಣ್ಣುಗಳ ಸಮ್ಮಿಲನದಿಂದ ನಡೆಯುತ್ತೆ. ಹೌದಾ? ಸೊ ಅದಾದಮೇಲೆ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಕೂಡ ಆಗೋದನ್ನು ನಾವಿಲ್ಲಿ ಗಮನಿಸಬಹುದು. ಕೆಲವೊಂದು ಜೀವಿಗಳು ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ, ಕೆಲವೊಂದು ತಮ್ಮ ಮರಿಗಳಿಗೆ ಜನ್ಮ ನೀಡುತ್ತೆ ನೇರವಾಗಿ. ಸೊ ಹೀಗೆ
5 ಕಿಂಗ್ಡಮ್ಗಳಿಗೆ ಸೇರದೇ ಇರುವಂಥ ಒಂದಷ್ಟು ಏನೋ ಜೀವಿಗಳು ಕೂಡ ನಮ್ಮಲ್ಲಿ ಇದೆ. ಆದರೆ ಅವುಗಳ ನಾವು ಜೀವಿಗಳು ಅಂತ ಹೇಳಿದ್ರೆ ಒಂದು ಲಿವಿಂಗ್ ಸೆಲ್ ಅಂತ ನಾವು ಕರೀಲಿಕ್ಕಾಗಲ್ಲ. ದೇ ಆಲ್ ಆರ್ ಎ ಸೆಲ್ಯುಲಾರ್, ಒಂದು ಸೆಲ್ ಅಂತ ನಾವು ಕನ್ಸಿಡರ್ ಮಾಡ್ಲಿಕ್ಕಾಗಲ್ಲ. ಆದರೆ ಕೂಡ ನಮ್ಮ ಜೀವನದ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ನಾವು ಮಾಡುತ್ತವೆ. ಉದಾಹರಣೆಗೆ ವೈರಸಸ್, ವೈರಾಯ್ಡ್ಸ್ ಆ್ಯಂಡ್ ಪ್ರಿಯಾನ್ಸ್ ಆ್ಯಂಡ್ ಲೈಕನ್ಸ್. ಸರಿನಾ? ಇವುಗಳನ್ನು ನಾವೇ ಕಲಿತಾ ಹೋಗೋಣ. ವೈರಸಸ್ ಅಂದರೆ ದೇ ಆರ್ ಒಬ್ಲಿಗೇಟ್ ಪ್ಯಾರಾಸೈಟ್ಸ್. ಇನ್ನೊಂದು ಹೋಸ್ಟ್ ಸೆಲ್ ಇಲ್ಲದೆ ಅವು ಬದುಕೋಕ್ಕಾಗಲ್ಲ. ವೈರಸಸ್ಗಳು ಅವುಗಳಲ್ಲಿ ಕೂಡ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ, ಐದರ್ DNA ಆರ್ RNA, ನೆವರ್ ಬೋತ್. ಕೆಲವೊಂದು ಎಕ್ಸೆಪ್ಷನ್ ಇದೆ, ನಾನು ನಿಮಗೆ ಕಾಮೆಂಟ್ ಮಾಡಕ್ಕೆ ಹೇಳಿದ್ದೆ, ಮಾಡಿದಿರೋ ನನಗೆ ಗೊತ್ತಿಲ್ಲ, ನಾನು ನೋಡ್ತೀನಿ. ಆ್ಯಂಡ್ ಯೂಶ್ವಲಿ ಅವುಗಳ ಆ ಜೆನೆಟಿಕ್ ಮಟೀರಿಯಲ್ ಏನಿದೆಯಲ್ಲ ಅದು ಒಂದು ಪ್ರೋಟೀನ್ ಕೋಟಿಂದ ಪ್ರೊಟೆಕ್ಟೆಡ್ ಆಗಿರುತ್ತೆ. ಸಾಮಾನ್ಯವಾಗಿ ವೈರಸಸ್ಗಳು ಯಾವುದೇ ಒಂದು ಹೋಸ್ಟ್ ಸೆಲ್ಗೆ ಹೋಗಿ ಇಂಜೆಕ್ಟ್ ತನ್ನ DNA ತನ್ನ ಜೆನೆಟಿಕ್ ಮಟೀರಿಯಲ್ನ ಇಂಜೆಕ್ಟ್ ಮಾಡಿ ಆ ಹೋಸ್ಟ್ DNA ಜೊತೆಗೆ ಸೇರಿಕೊಂಡು ತಮ್ಮನ್ನು ತಾವು ರೆಪ್ಲಿಕೇಟ್ ಮಾಡ್ಕೊಳ್ತಾ ಹೋಸ್ಟ್ ಸೆಲ್ಲನ್ನು ಸಾಯಿಸಿ ತಾವು ಬದುಕುತ್ತವೆ. ಹಾಗಾಗಿ ಯಾವಾಗ ವೈರಸ್ ಒಂದು ಹೋಸ್ಟ್ ಸೆಲ್ನ ಒಳಗಡೆ ಇರುತ್ತೋ ಆವಾಗ ಅದು ಲಿವಿಂಗ್. ಹೋಸ್ಟ್ ಸೆಲ್ಲಿಂದ ಹೊರಗಡೆ ಇದ್ರೆ ಅದು ನಾನ್ ಲಿವಿಂಗ್. ಈ ವೈರಸಸ್ಗಳನ್ನು ಒಂದು ಕ್ರಿಸ್ಟಲಿನ್ ಫಾರ್ಮ್ನಲ್ಲಿ ಕೂಡ ನಾವು ಸ್ಟೋರ್ ಮಾಡಿರ್ಬೋದು. ಓಕೆನಾ? ಇಲ್ಲಿ ವೈರಸಸ್ನ ಕುರಿತಾಗಿ ಸ್ಟಡಿ ಮಾಡಿದಂಥ, ಅಧ್ಯಯನ ಮಾಡಿದಂಥ ಒಂದಷ್ಟು ಸೈಂಟಿಸ್ಟ್ಗಳಿದ್ದಾರೆ. ಮುಖ್ಯವಾಗಿ 3 ಸೈಂಟಿಸ್ಟ್ಗಳು. ಇವರ ಕಾಂಟ್ರಿಬ್ಯೂಷನ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಸಿಫಿಕ್ ಆಗಿ DJ ಇವಾನೋಸ್ಕೈ. ಇವರು he actually discovered the viruses, coined the term virus, venom in 1892. ಇದಕ್ಕೆ ಮುಂಚೆ ಲೂಯಿಸ್ ಪ್ಯಾಶ್ಚರ್ ಅವರು ಕೂಡ ವೈರಸಸ್ನ ಕುರಿತಾಗಿ ತಮ್ಮ ಮೈಕ್ರೋ ಆರ್ಗನಿಸಮ್ನ ಕುರಿತಾದ ಜರ್ನಿ ಏನಿತ್ತಲ್ಲ ಅದರಲ್ಲಿ ವೈರಸಸ್ನ ಕುರಿತಾಗಿ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ವೈರಸ್ ಅನ್ನೋ ಪದವನ್ನು ಅವರು ಬಳಸಿಲ್ಲ. ನಾನು ನನ್ನ ಒನ್ ಶಾರ್ಟ್ ವಿಡಿಯೋದಲ್ಲಿ ಲೂಯಿಸ್ ಪ್ಯಾಶ್ಚರ್ ಅವರು ವೈರಸಸ್ನ ಕುರಿತಾಗಿ ಒಂದಷ್ಟು ಅಂಶಗಳನ್ನು ಮೆನ್ಷನ್ ಮಾಡಿದರು ಅಂತ ಹೇಳಿ ಅಲ್ಲಿ ಲೂಯಿಸ್ ಪ್ಯಾಶ್ಚರ್ ಅವರ ಹೆಸರನ್ನು ಮೆನ್ಷನ್ ಮಾಡಿದ್ದೇನೆ. ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅಷ್ಟೇ. ಆದರೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥದ್ದು ನಮಗಿದ್ದೇನೆ. ಇವಾನೋಸ್ಕೈ ಅವರೇನಿದ್ದಾರೆ ಇವರು ಡಿಸ್ಕವರ್ ಮಾಡಿದ್ದು. ಸರಿನಾ? ವೆನಮ್, ವೈರಸ್ ಅಂತ ಹೇಳಿದರೆ ವೆನಮ್, ವೆನಮಸ್ ಫ್ಲೂಯಿಡ್, ವೆನಮಸ್. ಇವರು ಟೊಬ್ಯಾಕೊ ಮೊಸಾಯಿಕ್ ವೈರಸ್ನ ಕುರಿತಾಗಿ ಸ್ಟಡಿ ಮಾಡ್ತಾರೆ. ಅಲ್ಲಿ ಒಂದಷ್ಟು ರಚನೆಗಳನ್ನು ಮೊದಲ ಬಾರಿಗೆ ಅವರು ಕಂಡುಹಿಡಿತಾರೆ. ಬ್ಯಾಕ್ಟೀರಿಯಾಗಳಿಗಿಂತ ಸಣ್ಣದಾದ ಒಂದಷ್ಟು ಸೆಲ್ಸ್ಗಳು, ವೈರಸಸ್ಗಳು ಅಂತ ಹೇಳಿ ಅದನ್ನು ಗುರುತಿಸ್ತಾರೆ. ಓಕೆನಾ? ಅದಾದ ನಂತರ MW ಬೇಜರಿಂಗ್, ಓಕೆನಾ, ಬೇಜರಿಂಗ್ ಹೇಗಾದರೂ ಪ್ರೊನೌನ್ಸ್ ಮಾಡಿ. ಇವ್ರೇನು ಮಾಡ್ತಾರೆ, ಆ ಟೊಬ್ಯಾಕೊ ಪ್ಲಾಂಟ್ಸಿಂದ ಆ ರಸವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಆ ರಸವನ್ನು ಹೆಲ್ದಿ ಪ್ಲಾಂಟ್ಸ್ಗಳಿಗೆ ಸ್ಪ್ರೇ ಮಾಡಿ ನೋಡ್ತಾರೆ. ಈಗ ಹೆಲ್ದಿ ಪ್ಲಾಂಟ್ಸ್ಗಳು ಕೂಡ ರೋಗಗ್ರಸ್ತ ಆಗಿಬಿಡುತ್ತೆ. ಸೊ ಹಾಗಾಗಿ ಅವರು ಆ ಎಕ್ಸ್ಟ್ರಾಕ್ಟ್ ಏನು ತೊಗೊಂಡಿದ್ರಲ್ಲ ಆ ಎಕ್ಸ್ಟ್ರಾಕ್ಟನ್ನು ಕಂಟ್ಯಾಜಿಯಮ್ ವೈವಮ್ ಫ್ಲೂಯಿಡಮ್ ಅನ್ನುವಂಥ ಈ ಒಂದು ಹೆಸರನ್ನು ಕೊಡ್ತಾರೆ ಆ ಎಕ್ಸ್ಟ್ರಾಕ್ಷನ್ಗೆ. ಆ ಫ್ಲೂಯಿಡನ್ನು ಅವ್ರು ಏನು ಎಕ್ಸ್ಟ್ರಾಕ್ಟ್ ಮಾಡಿರ್ತಾರಲ್ಲ ಆ ಟೊಬ್ಯಾಕೊ ಪ್ಲಾಂಟಿಂದ, ಅದಕ್ಕೆ ಅವರು ಕಂಟ್ಯಾಜಿಯಮ್ ವೈವಮ್ ಫ್ಲೂಯಿಡಮ್ ಅಥವಾ ಇನ್ಫೆಕ್ಷಿಯಸ್ ಲಿವಿಂಗ್ ಫ್ಲೂಯಿಡ್ ಅನ್ನುವಂಥ ಒಂದು ಹೆಸರನ್ನು ಕೊಡ್ತಾರೆ. ಇದರ ಕುರಿತಾಗಿ ಕೂಡ KSETನಲ್ಲಿ ಸಾಕಷ್ಟು ಒಂದಷ್ಟು ಕ್ವೆಶನ್ ಬಂದಿರೋ ಉದಾಹರಣೆ ಇದೆ. ಸರಿನಾ? ಅದಾದಮೇಲೆ ಅಗೈನ್ 1898ನಲ್ಲಿ ಅದಾದಮೇಲೆ WM ಸ್ಟ್ಯಾನ್ಲೆ ಇವರು ವೈರಸಸ್ಗಳನ್ನು ಕ್ರಿಸ್ಟಲೈಸ್ ಮಾಡ್ತಾರೆ. ಕ್ರಿಸ್ಟಲೈಸ್ ದ ಟೊಬ್ಯಾಕೊ ಮೊಸಾಯಿಕ್ ವೈರಸ್. ಕ್ರಿಸ್ಟಲ್ ಮೋಸ್ಟ್ಲಿ ಕನ್ಸಿಸ್ಟೆಡ್ ಆಫ್ ಪ್ರೋಟೀನ್ಸ್ ಇನ್ 1938. ಸರಿನಾ? ಇದಾದಮೇಲೆ ಇರುವಂಥದ್ದು ಇನ್ನೊಂದಷ್ಟು ಎಕ್ಸಾಂಪಲ್ಸ್ಗಳು, ಇನ್ನೊಂದಷ್ಟು ಎ ಸೆಲ್ಯುಲರ್ ಎಕ್ಸಾಂಪಲ್ಸ್ಗಳು ವೈರಾಯ್ಡ್ಸು, ಪ್ರಯಾನ್ಸು, ಲೈಕನ್ಸು. ವೈರಾಯ್ಡ್ಸ್ ಆರ್ ಸ್ಮಾಲರ್ ದ್ಯಾನ್ ವೈರಸಸ್. ಸರಿನಾ? ಬಟ್ ಇಲ್ಲಿ ಏನಪ್ಪ ವಿಶೇಷ, ವೈರಸಸ್ ಆರ್ ದೇರ್ plant pathogens, very short and circular. They have RNA molecules as their genetic material, but the protein coat is absent. ಒಂದು ಪ್ರೋಟೀನ್ ಕೋಟ್ ಇಲ್ಲ, ಜಸ್ಟ್ ಒಂದು ವೈರಾಯ್ಡ್ ಪಾರ್ಟಿಕಲ್ ಇದೆ. ಪ್ರಯಾನ್ಸ್ ಆರ್ ಪ್ರೋಟೀನೇಷಿಯಸ್ ಇನ್ಫೆಕ್ಷಿಯಸ್ ಪಾರ್ಟಿಕಲ್ಸ್. ಈ ಪ್ರಯಾನ್ಸ್ ಅನ್ನೋದಿದೆಯಲ್ಲ, ಈ ಪ್ರಯಾನ್ಸ್ಗಳು ಕೂಡ ಸಾಕಷ್ಟು ಡಿಸೀಸ್ಗಳನ್ನು ಕಾಸ್ ಮಾಡುತ್ತೆ. ಉದಾಹರಣೆಗೆ ನೋಡಿ, ಈ ಬೋವಿನ್ ಸ್ಪಾಂಜಿಫಾರ್ಮ್ ಎನ್ಸೆಫೆಲೋಪ್ಯಾಥಿ BSC ಅನ್ನುವಂಥ ಒಂದು ಡಿಸೀಸ್ ಆಗಿರ್ಬೋದು, ಮತ್ತೆ ಅಥವಾ ಮ್ಯಾಡ್ ಕೌ ಡಿಸೀಸ್ ಅಂತ ಹೇಳಿ ಕರಿತವೆ. ಮತ್ತೆ CJD ಡಿಸೀಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಇದು ಒಂದು ನನಗೆ ಭಾಳ ಕಷ್ಟ ಅನ್ಸುತ್ತಪ್ಪ. ನಿಮಗೇನು ಅನ್ಸುತ್ತೆ? ಕ್ರೆಡ್ಜುಫೆಲ್ಡ್ ಜೇಕೋಬ್ ಡಿಸೀಸ್. ಸರಿನಾ? ಸೊ ಇದು ಈ ಪ್ರಯಾನ್ಸ್ ಏನಿದೆಯಲ್ಲ ಇದು ಅಗೈನ್ ಪ್ರೋಟೀನೇಷಿಯಸ್ ಇನ್ಫೆಕ್ಷಿಯಸ್ ಪಾರ್ಟಿಕಲ್ಸ್ ಆಗಿದೆ. ಹಾಗೆ ಲೈಕನ್ಸು ನಮ್ಮ ಆಲ್ಗೆ ಮತ್ತು ಫಂಗೈನ ಅಸೋಸಿಯೇಷನ್ಸ್ ಆಗಿದೆ. ಲೈಕನ್ಸ್
ಅಗೇನ್ ಆಲ್ಗೆ ಸಪ್ರೇಟ್ ಗ್ರೂಪಲ್ಲಿ ಇದೆ, ಫಂಗೈ ಸಪ್ರೇಟ್ ಗ್ರೂಪಲ್ಲಿ ಇದೆ. ಎರಡರ ಕಾಂಬಿನೇಷನಿಂದ ಬದುಕ್ತಿರೋಂಥ ಈ ಲೈಕನ್ಸ್ಗಳು ಯಾವ ಗ್ರೂಪ್ನಲ್ಲೂ ಹಾಕಿಲ್ಲ. ಸರಿನಾ? ಲೈಕನ್ಸ್ ಆರ್ ಮ್ಯೂಚುವಲಿ ಯೂಸ್ಫುಲ್ ಅಸೋಸಿಯೇಷನ್ಸ್. ಎರಡೂ ಒಂದಕ್ಕೊಂದು ಸಹಾಯ ಮಾಡಿಕೊಂಡು ಬದುಕ್ತಾ ಇದೆ. ಆಲ್ಗೆ ಊಟ ಪ್ರೊಡ್ಯೂಸ್ ಮಾಡುತ್ತೆ, ಫಂಗೈ ಶೆಲ್ಟರ್ ಕೊಡ್ತಾ ಇದೆ. ಸರಿನಾ? ಇದರಲ್ಲಿ ಲೈಕನ್ಸಲ್ಲಿ ಆಲ್ಗಲ್ ಕಂಪೋನೆಂಟ್ ಏನಿದೆಯಲ್ಲ ಅದು ಫೈಕೋಬಯಾಂಟ್. ನಮ್ಮ ಫಂಗೈ ಕಾಂಪೋನೆಂಟ್ ಏನಿದೆಯಲ್ಲ ಅದು ಮೈಕೋಬಯಾಂಟ್. ಸರಿನಾ? ಸೊ ಹೀಗೆ ಬಯೋಲಾಜಿಕಲ್ ಕ್ಲಾಸಿಫಿಕೇಷನಲ್ಲಿ ಇದ್ದಂಥ ಅಷ್ಟು ಕಾನ್ಸೆಪ್ಟ್ಗಳನ್ನು ನಾನು ಸಮ್ಮರೈಸ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ತುಂಬ ಕ್ವಿಕ್ಕಾಗಿ ಒಂದಷ್ಟು ಅಂಶಗಳು ಸ್ಕಿಪ್ ಆಗಿರಬಹುದು ಕೂಡ. ಸರಿನಾ? ಸೊ ಒನ್ ಶಾರ್ಟ್ ವಿಡಿಯೋದಲ್ಲಿ ಯಾವುದೇ ಅಂಶಗಳು ಸ್ಕಿಪ್ ಆಗದೆ ಇರೋ ರೀತಿ ನಾನು ನೋಡ್ಕೊಂಡಿದ್ದೀನಿ. ಇದು ಸಮ್ಮರಿ ಆಗಿರೋದ್ರಿಂದ ತುಂಬ ಕ್ವಿಕ್ಕಾಗಿ ಹೋಗಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಸರಿನಾ? ಈಗ KCET-ನಲ್ಲಿ ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗ್ಬಿಡೋಣ. KCET-ನಲ್ಲಿ 2020ರಲ್ಲಿ ಕೇಳಿರುವಂಥ ಕ್ವೆಶನ್ ಹೀಗಿದೆ ನೋಡಿ. ಮ್ಯಾಚ್ ದ ಫಾಲೋಯಿಂಗ್ ಆಫ್ ಕ್ಲಾಸಸ್ ಆಫ್ ಫಂಗೈ. ಫಂಗೈನ ಕ್ಲಾಸಸ್ಗಳ ಬಗ್ಗೆ ಕೇಳಿದ್ದಾರೆ ನೋಡಿ. ಕಾಲಮ್ 1 ವಿತ್ ಕಾಲಮ್ 2. ಫೈಕೋಮೈಸೆಟ್ಸ್, ಆಸ್ಕೋಮೈಸೆಟ್ಸ್, ಬೆಸಿಡಿಯೋಮೈಸೆಟ್ಸ್, ಡ್ಯೂಟೆರೋಮೈಸೆಟ್ಸ್. ಇಲ್ಲಿ ಈಗ ಫೈಕೋಮೈಸೆಟ್ಸ್ಗೆ, ಆಸ್ಕೋಮೈಸೆಟ್ಸ್ಗೆ, ಬೆಸಿಡಿಯೋಮೈಸೆಟ್ಸ್ಗೆ, ಡ್ಯೂಟೆರೋಮೈಸೆಟ್ಸ್ಗೆ ನನಗೆ ಎಕ್ಸಾಂಪಲ್ ಗೊತ್ತಿಲ್ಲಪ್ಪ. ನಾನು ನಿಮಗೆ ಬಿಡ್ತಾ ಇದ್ದೀನಿ. ಈ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಹೇಳಿ ನೀವು ಅಲ್ಲಿ ಟೈಪ್ ಮಾಡಿ ಹಾಕಬೇಕು, ಕಮೆಂಟ್ ಮಾಡಿ ಹೇಳಬೇಕು ನನಗೆ. ಸರಿನಾ? ವಿಚ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್? ನೀವೇನಾದರೂ ಈಗಾಗಲೇ ಸಾಲ್ವ್ ಮಾಡಿದರೆ ದಟ್ಸ್ ವೆಲ್ ಆ್ಯಂಡ್ ಗುಡ್. ಬಟ್ KCET ಕ್ವೆಶನ್ಸ್ಗಳಿಗೆ ನೀವು ಮೆನ್ಷನ್ ಮಾಡಿ, ನಾನು ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಇದು ಅಂತ. ನೀವು ಅಲ್ಲಿ ಅಟ್ಲೀಸ್ಟ್ ಒಂದು ಕಾಮೆಂಟ್ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ ನೀವು ಇಲ್ಲಿವರೆಗೂ ಪಾಠ ಕೇಳಿದ್ದೀರಾ ಅಂತ. ಪ್ರತಿ ವಿಡಿಯೋದಲ್ಲೂ ಒಂದಲ್ಲ ಒಂದು ಕ್ವೆಶನ್ ನಿಮಗೆ ಬಿಟ್ಟಿರ್ತೀನಿ, ಅದು ನೀವು ಯಾವಾಗಲೂ ಕಮೆಂಟ್ ಮಾಡಬೇಕು. ಸರಿನಾ? ಹೀಗೆ ನೋಡಿ, ಫೈಕೋಮೈಸೆಟ್ಸ್, ಆಸ್ಕೋಮೈಸೆಟ್ಸ್, ಬೆಸಿಡೋಮೈಸೆಟ್ಸ್ಗೆ ಇರುವಂಥ ಎಕ್ಸಾಂಪಲ್ಸ್ಗಳು ಪೆನ್ಸಿಲಿಯಂ, ಆಲ್ಟರ್ನೇರಿಯಾ, ಆಲ್ಬಿಗೋ, ಪುಚಿನಿಯಾ. ಈಗ ತಾನೇ ಈ ಪದಗಳನ್ನು ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಬಳಸಿದ್ದೀವಿ. ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಎಕ್ಸಾಂಪಲ್ಸ್ಗಳನ್ನ ನೀವು ಕಲಿಲೇಬೇಕು. ಕಲಿತು ಕರೆಕ್ಟಾಗಿ ಮ್ಯಾಚಿಂಗ್ ಆಗುತ್ತಾ ನೋಡಿ. ಕೆಲವೊಮ್ಮೆ ಇದನ್ನೇ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳಲ್ಲಿ ಕೇಳಬಹುದು. ಆನ್ಸರ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ಮರೀದೇ ಆನ್ಸರ್ ಮಾಡಬೇಕು, ಇಲ್ಲ ಡೌಟ್ ಸೆಷನ್ಲಿ ನಾನು ನಿಮಗೆ ಇದನ್ನು ಆನ್ಸರ್ನ ಹೇಳ್ಕೊಡ್ತೇನೆ. ಸರಿನಾ? ರೈಟ್. ಮುಂದೆ ಹೋಗ್ತಾ ದ ಕಾನ್ಸೆಪ್ಟ್ ಆಫ್ ಕಂಟ್ಯಾಜಿಯಂ ವೈವಮ್ ಫ್ಲೂಯಿಡಮ್ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಇಟ್ ವಾಸ್ ಗಿವನ್ ಬೈ ಹೂಮ್? ಈಗ ನಮಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ನೋಡಿ, ತುಂಬ ಸಿಂಪಲ್ ಆಗಿ ನಾನು ಹೇಳೋದಾದರೆ, ನನಗೆ ಫಾರ್ ಶೋರ್ ಗೊತ್ತು ಇಲ್ಲಿರುವಂಥ ಆಪ್ಷನ್ಸ್ಗಳಲ್ಲಿ. ಈಗ ಇವಾನಸ್, ಕೈ, ಸ್ಟ್ಯಾನ್ಲೆ, ಬೆಂಜರಿಕ್. ವಿಟ್ಟೇಕರ್ ಅಂತೂ ಸಾಧ್ಯನೇ ಇಲ್ಲಪ್ಪ. ವಿಟ್ಟೇಕರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿಟ್ಟೇಕರ್ ಏನಪ್ಪ? ವಿಟ್ಟೇಕರ್ ನಮ್ಮ 5 ಕಿಂಗ್ಡಮ್ ಕ್ಲಾಸಿಫಿಕೇಶನನ್ನು ಕೊಟ್ಟವರು, ಹೌದಲ್ವಪ್ಪ? ವಿಟ್ಟೇಕರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಈ ಸೈಂಟಿಸ್ಟ್ಗಳ ಹೆಸರು ನನಗೆ ಸ್ವಲ್ಪ ಕನ್ಫ್ಯೂಷನ್ ಇರೋದ್ರಿಂದ ಇವರಲ್ಲಿ ಯಾವುದ್ರಲ್ಲಿ ನನಗೆ ಕನ್ಫ್ಯೂಷನ್ ಇದೆ ಅಂತ ಅಂದ್ಕೊಳ್ಳೋಣ. ಅಟ್ಲೀಸ್ಟ್ ಈಗ ನನಗೆ ರೀಸೆಂಟಾಗಿ ವೈರಸಸ್ಸನ್ನು, ಟೊಬ್ಯಾಕೊ ಮೊಸಾಯಿಕ್ ವೈರಸನ್ನು ಕ್ರಿಸ್ಟಲೈಸ್ಡ್ ಮಾಡಿದವ್ರಂಥವ್ರು ಈಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ, ಯಾರು? ಸ್ಟ್ಯಾನ್ಲೆ. ಸೊ ಇವರು ಆ ಕಂಟ್ಯಾಜಿಯಂ ವಿವಮ್ ಫ್ಲೂಯಿಡಮ್ ಅನ್ನೋ ಪದವನ್ನು ಬಳಸಲಿಲ್ಲ. ಇನ್ಫೆಕ್ಷಿಯಸ್ ವೆನಮಸ್ ಫ್ಲೂಯಿಡ್ ಅಂತ. ಇವಾನೋಸ್ಕೈ ಏನು ಮಾಡಿದ್ರು? ವೈರಸಸ್ನ ಡಿಸ್ಕವರ್ ಮಾಡಿದ್ರು, ವೈರಸ್ ಅನ್ನುವ ಪದವನ್ನು ಬಳಸಿದ್ರು. ಸರಿನಾ? ಆದರೆ ಈ ಕಂಟ್ಯಾಜಿಯಂ ವಿವಮ್ ಫ್ಲೂಯಿಡಮ್ ಯಾರು ಕೊಟ್ಟಿದ್ದು? ಯಾರೋ ಒಬ್ಬ ವಿಜ್ಞಾನಿ ಟೊಬ್ಯಾಕೊ ಪ್ಲಾಂಟ್ಸಿಂದ ಎಕ್ಸ್ಟ್ರಾಕ್ಟ್ ಅಂದರೆ ಆ ರಸವನ್ನು ತೆಗೆದು ಅದನ್ನು ಸ್ಪ್ರೇ ಮಾಡಿ, ಹೆಲ್ದಿ ಪ್ಲಾಂಟಿಗೆ ಸ್ಪ್ರೇ ಮಾಡಿ ನೋಡಿ. ಅದಾದಮೇಲೆ ಅವರು ಈ ಪದವನ್ನು ಬಳಸ್ತಾರಲ್ವಾ. ಹೂ ಇಸ್ ದಟ್? MW ಬೇಜರಿಂಗ್. ಬೇಜರಿಂಗ್. ಸರಿ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಪ್ಪ? ಅದೇ ರೀತಿ ಮುಂದಿನ ಕ್ವೆಶನ್ ನೋಡಿ. ಐಡೆಂಟಿಫೈ ದ ಆಡ್ ಒನ್ ಔಟ್. ಅಗೈನ್ ಫಂಗೈನಲ್ಲಿರುವಂತಹ ಎಕ್ಸಾಂಪಲ್ಸ್ಗಳು, ಕ್ಲಾಸಸ್ನ ಎಕ್ಸಾಂಪಲ್ಸ್ಗಳು. ಯುಸ್ಟಿಲಾಗೋ, ಆಲ್ಟರ್ನೇರಿಯಾ, ಕೊಲೆಕ್ಟೋಟ್ರೈಕಮ್ ಹಾಗೆ ಟ್ರೈಕೋಡರ್ಮಾ. ಇದರಲ್ಲಿ ಯಾವುದು ನಾವು ಈಗ ನಾವು ಯಾವ್ದು ಕಲ್ತ್ವಿ? ಆಲ್ಟರ್ನೇರಿಯಾ ಅನ್ನೋ ಪದವನ್ನು ನಾವು ಕೇಳಿದ್ವಾ? ಎಲ್ಲಿ ಕೇಳಿದ್ವಿ? ಡ್ಯೂಟೆರೋಮೈಸೆಟ್ಸ್. ಟ್ರೈಕೋಡರ್ಮಾ, ಕೊಲೆಟೋಟ್ರೈಕಮ್. ಈ ಉಸ್ಟಿಲಾಗೋ ನಮ್ಗೆ ಎಲ್ಲಿ ಕಾಣಿಸುತ್ತೆ? ಉಸ್ಟಿಲಾಗೋ ಇದು ಬೆಸಿಡಿಯೋಮೈಸೆಟ್ಸ್, ಹೌದಲ್ವಾ? ಬೆಸಿಡಿಯೋಮೈಸೆಟ್ಸ್. ಈ 3 ಎಕ್ಸಾಂಪಲ್ಸ್ಗಳೇನಿದೆಯಲ್ಲ, ಕೆಳಗಡೆ ಇರುವಂತಹ 3 ಎಕ್ಸಾಂಪಲ್ಸ್ಗಳು, ಇದು 3 ಎಕ್ಸಾಂಪಲ್ಸ್ಗಳು ಏನಿದೆ, ಇದು ನಮ್ಮ ಡ್ಯೂಟೆರೋಮೈಸೆಟ್ಸ್.
ತುಂಬ ಹ್ಮ್. ಹ್ಮ್. ಹೌದಲ್ವಾ? ಇಲ್ಲಿ ಆಡ್ ಒನ್ ಔಟ್ ಯಾವುದು? ಉಸ್ಟಿಲ್ಯಾಗು. ರೈಟ್? ಎಕ್ಸಾಂಪಲ್ಸ್ಗಳನ್ನ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲಪ್ಪ. ಪದೇ 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 ಪಿಕ್ಚರ್ನ ಹೆಂಗೆ ನೋಡ್ತೀವಿ ಹಾಗೆ ನೋಡ್ತಾ ಇರೋದು. ಬೋವಿನ್ ಸ್ಪಾಂಜಿಫಾರ್ಮ್ ಎನ್ಸೆಫೆಲೋಪತಿ ಈಸ್ ಕಾಸ್ಡ್ ಬೈ ವಾಟ್? ಅಗೈನ್ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಜಸ್ಟ್ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ. ವೈರಾಯ್ಡ್ಸಾ, ಪ್ರಯಾನ್ಸಾ, ವೈರಸಸ್ಸಾ, ಫಂಗೈನಾ? ಫಂಗೈ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಫಂಗೈ ಬಗ್ಗೆ ನಾವು ಇದ್ರಲ್ಲಂತೂ ಕಲೀಲಿಲ್ಲ. ಫಂಗೈ ಅಲ್ಲ. ವೈರಸಸ್ನಲ್ಲಿ ನಾವು ಈ ಒಂದು ಸ್ಪೆಸಿಫಿಕ್ ಡಿಸೀಸ್ನ ಬಗ್ಗೆ ಕಲೀಲಿಲ್ಲ. HIV, ಹರ್ಪಿಸು, ಸ್ಮಾಲ್ ಪಾಕ್ಸು, ಟೊಬ್ಯಾಕೊ ಡಿಸೀಸಸ್ಸು, ಇದನ್ನೆಲ್ಲ ನಾವು ಕಲ್ತಿರ್ಬಲ್ವಾ. ಆದರೆ ಸ್ಪಾಂಜಿಫಾರ್ಮ್, ಬೋವಿನ್ ಸ್ಪಾಂಜಿ, BSE, ಮ್ಯಾಡ್ ಕೌ ಸಿಂಡ್ರೋಮ್, ಮ್ಯಾಡ್ ಕೌ ಡಿಸೀಸ್, ಅದು ವೈರಸಸ್ ಕಾಸ್ ಮಾಡ್ತಾ ಇರಲಿಲ್ಲ. ಹಾಗಿದ್ರೆ ಯಾವುದು? ವೈರಾಯ್ಡ್ಸಾ, ಪ್ರಿಯಾನ್ಸಾ? ಕಮೆಂಟ್ ಮಾಡ್ಬೋದಾ? ಈಗ ತಾನೇ ಹೇಳ್ಕೊಟ್ಟೆ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ. ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕಮೆಂಟ್ ಮಾಡಬೇಕು, ಮರೀದೆ ಕಮೆಂಟ್ ಮಾಡಬೇಕು. ನಾನು ನಿಮಗೋಸ್ಕರ ಬಿಡ್ತಾ ಇದ್ದೀನಿ, ಸರಿನಾ? ಈಸಿ ಇದೆ ಅಂತ ಹೇಳಿ ಅಷ್ಟೇಪ್ಪ. ನಾನು ಆಗಲೇ ಹೇಳಿದೆ ಅಲ್ಲ, 2025ನಲ್ಲಿ ಒಂದು 3 ಕ್ವೆಶನ್ ಬಂದಿದೆ ನೋಡಿ. ನಾನು ಗಮನಿಸಿರೋ ಹಾಗೆ ನಾನು ಇಲ್ಲಿ ಒಂದಷ್ಟು ರೆಫರೆನ್ಸ್ಗಳನ್ನ ತೊಗೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಸ್ಟ್ರೆಪ್ಟೋಕಾಕಸ್, ಪೆನಿಸಿಲಿಯಂ, ಮೆಥೆನೋಜೆನ್ಸ್, ಆನಬೀನಾ. ಒಂದು 4 ಎಕ್ಸಾಂಪಲ್ಸ್ ಇದೆ. ಅದಕ್ಕೆ ಕಾಲಮ್ನಲ್ಲಿ ಈ ಕಡೆ ಎಕ್ಸಾಂಪಲ್, ಅದಕ್ಕೆ ಕರೆಕ್ಟ್ ಮ್ಯಾಚಿಂಗನ್ನು ನಾವು ಮಾಡಬೇಕೀಗ. ಈಗ ಈ ಹೆಸರುಗಳನ್ನ ನೋಡ್ತಾ ಇದ್ದೀನಿ, ನನಗೆ ಏನು ಗೊತ್ತಾಗ್ತಾ ಇಲ್ಲ. ಎಲ್ಲೋ ಈ ಮೀಥೇನೋಜೆನ್ಸನ್ನು ಕೇಳ್ದಂಗೆ ಇದೆಯಲ್ಲ. ನಾನು ಹೆಸರು ನೋಡಿ ಎಷ್ಟು ಈಸಿಯಾಗಿದೆ, ಮೆಥೆನೋಜೆನ್ಸ್. ಮೀಥೇನ್ ಜನರೇಟಿಂಗ್, ಮೀಥೇನನ್ನು ಉತ್ಪತ್ತಿ ಮಾಡುವಂಥದ್ದು. ಮೀಥೇನ್ ಬಯೋಗ್ಯಾಸ್, ಕರೆಕ್ಟ್ ಇರ್ಬೋದಾ? ನೋಡಿ, ಈ ಮೀಥೇನ್ಗೆ ಬಯೋಗ್ಯಾಸ್ಗೆ ಎಲ್ಲಾದರೂ ಮ್ಯಾಚಿಂಗ್ ಇದೆಯಾ ನೋಡಿ. ಸಿ ಶುಡ್ ಗೋ ಟು ಬಯೋಗ್ಯಾಸ್. ನೋಡಿ, ಈಗ ಸಿಗೆ 4 ಆಪ್ಷನ್ ಎಲ್ಲಾದರೂ ಇದೆಯಾ ನೋಡಿ, ಹುಡುಕಿ. ಸಿಗೆ 4 ಆಪ್ಷನ್ ಎಲ್ಲಿದೆಯಪ್ಪ? ಸಿಗೆ ಇಲ್ಲೇ ಒಂದು ಸಿಕ್ಬಿಡ್ತು ನೋಡಿ. ಅರೆ, ಒಂದೇ ಒಂದು ಆಪ್ಷನ್ ಇದೆ. ನನಗೆ 100% ಗೊತ್ತಿತ್ತದು, ಮೆಥೆನೋಜೆನ್ಸ್ ಅಂದರೆ ಬಯೋಗ್ಯಾಸ್ ಅಂತ. ಇರೋದು ಒಂದೇ ಆಪ್ಷನ್ನು, 100% ಅದೇ ಆನ್ಸರು. ನೋಡಿ, ಹೀಗೆ ಗೊತ್ತಾಗೋಯ್ತು ನನಗೆ. ಈಗ ಅದನ್ನೇ ನೋಡಿ, ಮೆಥೆನೋಜೆನ್ಸ್ ಆಯ್ತಾ. ಈಗ ಪೆನಿಸಿಲಿಯಂ ನನಗೆ ಆಂಟಿಬಯೋಟಿಕ್ ಅಂತ ಗೊತ್ತಿತ್ತು. ಪೆನಿಸಿಲಿಯಂಗೆ ಆಂಟಿಬಯೋಟಿಕ್ ಎಲ್ಲಾದರೂ ಇದೆಯಾ ನೋಡಿ. ಪೆನಿಸಿಲಿಯಂ, ಸೋರ್ಸ್ ಆಫ್ ಆಂಟಿಬಯೋಟಿಕ್. ಈಗ ಬಿ ಇದ್ದಿದ್ದು 3 ಆಗಬೇಕು. ಅಟ್ಲೀಸ್ಟ್ ಅದನ್ನು ಹುಡ್ಕೋಣ. ಈಗ ಬಿ ಇದ್ದಿದ್ದು 3 ಆಗಬೇಕು ನನಗೆ. B3. ಇದೆರಡು ನನಗೆ 100% ಕನ್ಫರ್ಮ್ ಆಯಿತು. ಹಾಗಿದ್ರೆ ಪಕ್ಕ ಇದೇ ಆನ್ಸರು. ಇದು 100% ಇದು ಆನ್ಸರ್ ಅಲ್ಲ, ನನಗೆ ಗೊತ್ತಾಯಿತು. ಹೌದಾ? ಹಾಗಿದ್ರೆ ಸ್ಟ್ರೆಪ್ಟೋಕಾಕಸ್ ಏನು ಮಾಡ್ತಾ ಇದೆ? ಸ್ಟ್ರೆಪ್ಟೋಕಾಕಸ್ ನನಗೆ ಏನನ್ನು ಕಾಸ್ ಮಾಡ್ತಾ ಇದೆ? ಕೋಲ್ಡ್ ಬಸ್ಟರ್ ಅನ್ನುವ ಡಿಸೀಸನ್ನು ಕಾಸ್ ಮಾಡ್ತಾ ಇದೆ. ಹಾಗೆ ನನ್ನ ಅನಬೀನಾ, ನಾಸ್ಟಾಕ್ ಮತ್ತು ಅನಬೀನಾ ನಾವು ಯಾವುದ್ರ ಬಗ್ಗೆ ಕಲಿತ್ವಿ? ನೈಟ್ರೋಜನ್ ಫಿಕ್ಸೇಷನ್ನಲ್ಲಿ. ದೇ ವರ್ ನಾಟ್ ಇನ್ ಸಿಂಬಯೋಟಿಕ್ ರಿಲೇಶನ್ಶಿಪ್. ದೇ ವರ್ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಲ್ವಪ್ಪ, ಸೈನೋ ಬ್ಯಾಕ್ಟೀರಿಯಾ. ನಾಸ್ಟಾಕ್ ಮತ್ತು ಅನಬೀನಾ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಅನಬೀನಾ ಶುಡ್ ಗೋ ಟು 1. D = 1. ಆನ್ಸರ್ ಬಂತು. ಹಾಗೆ ಮುಂದೆ ಹೋಗ್ತಾ ಇನ್ನೊಂದು ಕ್ವೆಶನ್ ನೋಡೋಣ. ಅಗೈನ್ ಇಲ್ಲಿ ಕೂಡ ಮ್ಯಾಚ್ ದ ಫಾಲೋಯಿಂಗ್ ತುಂಬ ಈಸಿ ಕ್ವೆಶನ್ ಕೇಳಿದ್ದಾರೆ. ಕಾಕಸ್ಸು, ಬ್ಯಾಸಿಲಸ್ಸು ಈ ಪದಗಳನ್ನು ನಾವು ಸುಮಾರು ಸತಿ 3 ಸತಿ ಕೇಳಿಬಿಟ್ಟಿದ್ದೀವಿ, 3-4 ಸರ್ತಿ ಕೇಳಿದ್ದೀವಿ. ರೌಂಡ್ ಶೇಪಲ್ಲಿದ್ದರೆ ಕಾಕಸ್ಸು, ರಾಡ್ ಶೇಪಲ್ಲಿದ್ದರೆ ಬ್ಯಾಸಿಲಸ್ಸು, ವಿಬ್ರಿಯಮ್ಗೆ ಕಾಮಾ ಶೇಪ್ಡು, ಸ್ಪೈರಿಲಮ್ಗೆ ಸ್ಪೈರಲ್ ಶೇಪ್ಡ್. ಸಿಂಪಲ್ ನೋಡಿ. ಹಾಗೆ ನೋಡ್ತಾ ಹೋಗಿ, ಕಾಕಸ್ಗೆ ರಾಡ್ ಶೇಪ್ಡಲ್ಲಿದೆ. ಎ ಕರೆಕ್ಟ್ ಆಗಿದೆ. A = 1. ಬ್ಯಾಸಿಲಸ್ಗೆ ರಾಡ್ ಶೇಪಲ್ಲಿದೆ. ರಾಡ್ ಎಲ್ಲಿದೆಯಪ್ಪ? ನಾನು ತಪ್ಪು ಹೇಳ್ತಿದ್ದೀನಲ್ರು. ಕಾಕಸ್ಗೆ ರೌಂಡ್ ಶೇಪ್ಡ್ ಕಣಪ್ಪ. ಎಲ್ಲೋಯ್ತಪ್ಪ ರೌಂಡ್ ಶೇಪ್ಡು? ಸ್ಪೆರಿಕಲ್ ಶೇಪ್ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದೇನೆ, ಸ್ಪೆರಿಕಲ್ ಶೇಪ್. ಕಾಕಸ್ಗೆ ಸ್ಪೆರಿಕಲ್ ಶೇಪ್ಡ್. ಬ್ಯಾಸಿಲಸ್ಗೆ ರಾಡ್ ಶೇಪ್ಡ್. ವಿಬ್ರಿಯಮ್ಗೆ ಕಾಮಾ ಶೇಪ್ಡ್. ಸ್ಪೈರಿಲಮ್ಗೆ ಸ್ಪೈರಲ್ ಶೇಪ್ಡ್. ಸೊ A = 3 ಎಲ್ಲಿದೆ ನೋಡಿ. A = 3 ಎಲ್ಲಿದೆ? ಇಲ್ಲೊಂದಿದೆ. ನಮ್ಗೆ ಇಲ್ಲೇ ಗೊತ್ತಾಯಿತು, ಇವೆರಡು ಆನ್ಸರ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರಿನಾ? ಮತ್ತು ಇವೆರಡರಲ್ಲಿ ಯಾವ್ದು ಕರೆಕ್ಟ್ ಇರ್ಬೋದು? ನೆಕ್ಸ್ಟ್ ಬ್ಯಾಸಿಲಸ್ಗೆ ಹೋಗಿ. ಬ್ಯಾಸಿಲಸ್ಸು ರಾಡ್ ಶೇಪ್ಡ್. B = 1 ಎಲ್ಲಿದೆ ನೋಡಿ. B = 1. ಇಲ್ಲಿ ಹೋಯ್ತು, ಎಕ್ಸ್ಕ್ಲೂಡೆಡ್.
ಇಲ್ಲೇ ಆನ್ಸರ್ ಸಿಕ್ತು ನಮಗೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸರಿನಾ? ಸಿ ಈಸ್ ಈಕ್ವಲ್ ಟು 4. ವಿಬ್ರಿಯಂ ಕಾಮಾ ಶೇಪ್ಡ್, ಸ್ಪೈರಿಲಮ್ ಸ್ಪೈರಲ್ ಶೇಪ್ಡ್. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ದ ಸೆಲ್ವೋಲೆಸ್ ಪ್ರೊಕ್ಯಾರಿಯೋಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್, ನಾವು ಬ್ಯಾಕ್ಟೀರಿಯಾ ಬಗ್ಗೆ ಡಿಸ್ಕಸ್ ಮಾಡುವಾಗ ನಾವೇನು ಹೇಳಿದ್ವಿ, ಯಾವುದರಲ್ಲಿ ಸೆಲ್ ವಾಲ್ ಇರಲ್ಲ ಅಂತ ನಾನು ಹೇಳಿದೆ. ಇದು ಅಗೇನ್ ನೀವು ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬೋದು. ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ ದಿಸ್ ವರ್ಲ್ಡ್ ಮೈಕೋಪ್ಲಾಸ್ಮಾ. ಇದರಲ್ಲಿ ಸೆಲ್ ವಾಲ್ ಇರೋದಿಲ್ಲ. ಸೆಲ್ ವಾಲ್ ಲೆಸ್ ಪ್ರೊಕ್ಯಾರಿಯೋಟ್. ಸೈನೋಬ್ಯಾಕ್ಟೀರಿಯಾದಲ್ಲಿ ಇರುತ್ತೆ. ಬ್ಯಾಕ್ಟೀರಿಯಾ, ಬ್ಲೂ ಗ್ಲಿನಾಲ್ಗೆ ಎರಡು ಸೈನೋಬ್ಯಾಕ್ಟೀರಿಯಾ ಎರಡು ಒಂದೇನೆ. ಹಾಗಾಗಿ ಸೆಲ್ ವಾಲ್ ಇಲ್ಲದೇ ಇರುವಂತಹ ಬ್ಯಾಕ್ಟೀರಿಯಾ ಯಾವುದಪ್ಪ, ಪ್ರೊಕ್ಯಾರಿಯೋಟ್ ಯಾವುದಪ್ಪ ಅಂತ ಹೇಳಿದ್ರೆ ಮೈಕೋಪ್ಲಾಸ್ಮಾ. ಸರಿನಾ? ರೈಟ್. ಸೊ ಈ ಕ್ವೆಶನ್ಸ್ಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನಾವು ಬಯೋಲಾಜಿಕಲ್ ಕ್ಲಾಸಿಫಿಕೇಷನಲ್ಲಿ ಇದ್ದಂಥ ಕಾನ್ಸೆಪ್ಟ್ಸ್ಗಳನ್ನು ಕ್ವಿಕ್ಕಾಗಿ ಸಮ್ಮರೈಸ್ ಮಾಡಿ KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಚಾಪ್ಟರ್ನ ಕುರಿತಾಗಿ ನಾವು ಡಿಸ್ಕಸ್ ಮಾಡೋಣ. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ, ನಿಮ್ಗೆ ಅರ್ಥ ಆಗ್ತಿದೆಯಾ, ಅಥವಾ ಎಲ್ಲಿ ಕಷ್ಟ ಅನ್ನಿಸ್ತಾ ಇದೆ, ಏನು ಕಷ್ಟ ಅನ್ನಿಸ್ತಾ ಇದೆ, ಏನೇ ಇದ್ರೂ ಆನೆಸ್ಟ್ ಆಗಿ ಸುಮ್ಮನೆ ಏನೇನೋ ಮಾಡಬಾರ್ದು. ಈಗ ನಾನು ಸಾಕಷ್ಟು ಬಾರಿ ಗಮನಿಸಿದ್ದೀನಿ, ವಿಡಿಯೋ ಪ್ರೀಮಿಯರ್ ಆಗ್ತಾ ಇರುವಾಗ ನಿಮಗೆ ಎಕ್ಸೈಟ್ಮೆಂಟ್ ಇರುತ್ತೆ, ನನಗೆ ಗೊತ್ತು. ಪಾಠ ಕೇಳ್ರೋ ಕ್ವೆಶನ್ಸ್ಗಳನ್ನ ಡೌಟ್ಸನ್ನು ಹಾಕಿ, ತುಂಬ ಅವ್ರು ಯಾರು, ಇವ್ರು ಯಾರು, ಅವ್ರ ನಂಬರ್ ಏನು, ಅವ್ರದ್ದು ಇನ್ಸ್ಟಾ ID ಏನು, ಅತಿಯಾಗಿ ಬೇಡ. ಸ್ವಲ್ಪ ತುಂಟತನ ಇರಬೇಕು, ಒಪ್ಕೊಳ್ತೀನಿ. ನಾವೆಲ್ಲರೂ ಮನುಷ್ಯರೇ. ನೀವಿನ್ನೂ ಸಣ್ಣ ಮಕ್ಕಳು, ಈಗ ತಾನೇ ಕಾಲೇಜಿಗೆ ಬಂದಿರೋವಂಥವ್ರು. ಈ ಥರದ ಸ್ವಲ್ಪ ತುಂಟತನ ಕಡಿಮೆ ಇದ್ದು ಓದೋದ್ರ ಕಡೆ ಕೂಡ ನೀವು ಗಮನ ಕೊಡಬೇಕು ಅಲ್ವಾ? ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಪಾಠ ಕೇಳ್ತಾ ಇರಬೇಕು. ಅಗೈನ್ ನಿದ್ದೆ, ಊಟ ಎಲ್ಲ ಮುಖ್ಯ. ಸರಿನಾ? ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.